ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 18 ಜನವರಿ 2003. ಈ ಮುರಳಿಯಲ್ಲಿ ಬಾಬಾ ನಾವು ಆತ್ಮರಿಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದ್ವಾಪರ ಯುಗದಿಂದನೇ ಯಾವಾಗ ನಮಗೆ ದುಃಖ ಆರಂಭ ಆಯಿತು, ಆ ಸಮಯದಿಂದನೇ ಭಗವಂತನನ್ನ ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಪೂಜೆ ಪುನಸ್ಕಾರ ಯಜ್ಞಯಾಗಾದಿಗಳ ಮೂಲಕ ಸಂಗಮ ಯುಗದಲ್ಲಿ ಭಗವಂತ ನಮಗೆ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತಿನ ದಿನ ಬಾಬಾರವರು ಬ್ರಾಹ್ಮಣ ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಾಬನ ಮನೆಗೆ ಬಂದ ತಕ್ಷಣದಲ್ಲಿ ಬ್ರಾಹ್ಮಣ ಜನ್ಮ ಸಿಗೋದಿಲ್ಲ. ಮೊದಲು ಮಗುವಿನ ಜನ್ಮ ಸಿಗ್ತದೆ. ಅಂದ್ರೆ ಭಗವಂತ ತಂದೆ ಆಗಿರ್ತಾರೆ, ನಾವು ಮಗುವಾಗಿರ್ತೀವಿ. ಈ ಮುರಳಿಯನ್ನ ನಿನ್ನೆ ರಾತ್ರಿನೂ ಓದಿದ್ದೇನೆ, ನಾನು ಇವತ್ತು ಬೆಳಿಗ್ಗೆನೂ ಕೂಡ ಓದಿದ್ದೇನೆ. ಅವಾಗ ಬಾಬಾ ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಬ್ರಾಹ್ಮಣ ಜೀವನ ಸ್ನೇಹಿತನ ರೂಪದಲ್ಲಿ ಆಗಿದೆ ಅಂತ. ನನಗೆ ಅರ್ಥ ಆಗ್ಲಿಲ್ಲ, ಇದೇನಪ್ಪ ಸ್ನೇಹಿತನ ರೂಪದಲ್ಲಿ ಆಗಿದೆ ಅಂತ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಬಾಬಾ ಹೇಳಿದ್ರು, ಹೇಗೆ ಸ್ನೇಹಿತನ ರೂಪದಲ್ಲಿ ಅಂತ. ಬ್ರಾಹ್ಮಣ ಜನ್ಮ ಬೇರೆ, ತಂದೆ ಮಗುವಿನ ಜನ್ಮ ಬೇರೆ. ಮೊದಲು ಮಗುವಾಗಿ ಜನ್ಮವನ್ನು ಕೊಟ್ಟಿದ್ದಾರೆ, ಶಿಕ್ಷಕನಾಗಿ ವಿದ್ಯಾರ್ಥಿಯ ಜನ್ಮವನ್ನು ಕೊಟ್ಟಿದ್ದಾರೆ, ಗುರುವಾಗಿ ಶಿಷ್ಯನ ಜನ್ಮವನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಇದ್ದಾಗ ಬೇರೆ ಬೇರೆ ಸಂಬಂಧದಲ್ಲಿ ಬಾಬಾ ಸಹಯೋಗವನ್ನು ಕೊಟ್ಟಿದ್ದಾರೆ. ಎಲ್ಲ ಆದ ಮೇಲೆ ಈಗ ಭಗವಂತ ನೀವು ತಂದೆಯ ಸಮಾನರಾದ್ರಿ ಅಂತ ಹೇಳ್ಬಿಟ್ಟು ಶಿಕ್ಷಣ ಎಲ್ಲ ಮುಗಿತು. ಈಗ ಭಗವಂತನ ಕಾರ್ಯ ಕರ್ತವ್ಯ ಯಾವ ಉದ್ದೇಶಕ್ಕೋಸ್ಕರ 850 ಕೋಟಿ ಮನುಷ್ಯಾತ್ಮರಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೋ ಆ ಕಾರ್ಯಕ್ಕೆ, ಆ ವೃತ್ತಿಗೆ ನೀವು ಸನ್ನದ್ಧರಾದ್ರಿ. ಇನ್ಮೇಲೆ ನಿಮ್ಮ ಮೂಲಕ ಪರಮಾತ್ಮ ತನ್ನ ಕಾರ್ಯವನ್ನ ಮಾಡಿಕೊಳ್ಳಬಹುದು. ನೀವು ಮಾಡೋದಲ್ಲ ಆತ್ಮೀಯರೇ, ನಿಮ್ಮ ಮೂಲಕ ಭಗವಂತ ತನ್ನ ಪರಿಚಯವನ್ನು ತಿಳಿಸಬಹುದು. ಮನಸ್ಸಿನ ಮೂಲಕ, ಜ್ಞಾನದ ಮುಖೇನ, ಪಾಂಪ್ಲೆಟ್ಸ್ ಕೊಡೋದರ ಮೂಲಕ, ನಿಮಗೆ ಧನ ಸಹಾಯ ಮಾಡಬೇಕು ಅಂತ ಸಹಯೋಗ ಕೊಡೋದರ ಮೂಲಕ, ಮನಸ್ಸ ವಾಚ ಕರ್ಮಣ ತನು ಮನ ಧನ ಸಂಬಂಧ ಸಂಪರ್ಕದಲ್ಲಿ ಭಗವಂತ ತನ್ನ ಇರುವಿಕೆಯನ್ನ, ತನ್ನ ಪ್ರತ್ಯಕ್ಷತೆಯನ್ನ, ತನ್ನ ಗುಣಗಳನ್ನ ಮತ್ತು ವಿಶ್ವದ ಸರ್ವ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಿಮ್ಮನ್ನು ನಿಮಿತ್ತರನ್ನಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು. ಈ ಮೊದಲು ಕೂಡ ತುಂಬಾ ಸಮಯ ನಾವು ಚರ್ಚೆ ಮಾಡಿದ್ದೀವಿ. ಭಗವಂತನನ್ನ ನನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ, ವೈಯಕ್ತಿಕ ಜೀವನಕ್ಕೋಸ್ಕರ, ಸಂಸಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡಿಕೊಂಡ್ರೆ ನಾನು ಬ್ರಾಹ್ಮಣನಲ್ಲ, ನಾನು ಭಕ್ತ. ಬ್ರಾಹ್ಮಣ ಯಾರು? ಯಾರು ಬೇರೆಯವರಿಗೆ ಈಶ್ವರಿ ಶಕ್ತಿಯಿಂದ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಹಯೋಗವನ್ನು ಕೊಡ್ತಾರೋ ಅವನು ಬ್ರಾಹ್ಮಣ. ಹಾಗೆ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಒಂದು ದಿನ ನಾನು ಎಷ್ಟು ಸಮಯ ನನ್ನ ಈಶ್ವರೀಯ ಜೀವನವನ್ನ, ನನ್ನ ತನುವನ್ನ, ಮನುವನ್ನ ಪರರಿಗೋಸ್ಕರ, ಯಾವುದೇ ಜಾತಿಯವರಿರ್ಬೋದು, ಭಾಷೆಯರಿರ್ಬೋದು, ಈಶ್ವರಿ ಪರಿವಾರದವರಿರ್ಬೋದು, ಲೌಕಿಕದಲ್ಲಿರ್ಬೋದು, ಬೇರೆಯವರಿಗೋಸ್ಕರ ಕೊಡ್ತಾ ಇದ್ದೇನೆ. ದಿನವಿಡೀ ನನಗೆ ಕೊಡು, ನನ್ನ ಕುಟುಂಬದವರಿಗೆ ಕೊಡು, ಪರಿವಾರದವರಿಗೆ ಕೊಡು, ಆಗ ನೀವು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬ್ರಾಹ್ಮಣನಾದಂತವನು ಸದಾಕಾಲ ಲೌಕಿಕದಲ್ಲಿ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡ್ತಾ, ಯಾರು ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೋ ಅವರಿಗೆ ದಕ್ಷಿಣೆ ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ಇಲ್ಲೂ ಕೂಡ ನೀವು ಸಂಪೂರ್ಣವಾಗಿ ಮನಸ್ಸನ್ನ ಪರಮಾತ್ಮನ ಕೈಲಿಡಬೇಕು. ಲೌಕಿಕ ಬ್ರಾಹ್ಮಣರನ್ನು ನಾವು ನೋಡಿದ್ದೀವಿ, ಕೆಲವೊಂದ್ಸಲ ಪೂಜೆ ಆರಂಭ ಮಾಡಿದ ಮೇಲೆ ಮಧ್ಯೆ ಯಾರತ್ತನ್ನು ಕೂಡ ಅವರು ಮಾತಾಡಲ್ಲ, ಮಧ್ಯದಲ್ಲಿ ಆಹಾರ ಸ್ವೀಕಾರ ಮಾಡಲ್ಲ, ಸ್ನಾನ ಮಾಡ್ಕೊಂಡ್ಬಿಟ್ಟೆ ಅವ್ರ ಕರ್ಮವನ್ನು ಆರಂಭ ಮಾಡಿದ್ದಿರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಒಂದು ಸಲ ನಿಮ್ಮ ಮನಸ್ಸನ್ನ ನೀವು ಪರಮಾತ್ಮನಿಗೆ ಈಶ್ವರಿ ಸೇವೆಗೆ ಕೊಟ್ಟ ಮೇಲೆ
ಆ ಮನಸ್ಸನ್ನ ಲೌಕಿಕ ಸಂಕಲ್ಪ ಮಾಡಲಿಕ್ಕೂ ಕೂಡ ನೀವು ಉಪಯೋಗ ಮಾಡಿಕೊಳ್ಳಬಾರದು. ಆ ಸಮಯದಲ್ಲಿ ನಿಮ್ಮ ಶರೀರ ಆಗಲಿ, ಶರೀರಕ್ಕೆ ಸಂಬಂಧಪಟ್ಟಂತ ಕರ್ಮ ಆಗಲಿ, ಸಂಬಂಧಿಕರಾಗಲಿ ಯಾರು ನೆನಪಿಗೆ ಬರಕೂಡದು. ಅಷ್ಟು ಸ್ವಚ್ಛತೆಯಿಂದ ನನ್ನ ಮನಬುದ್ಧಿಯನ್ನ ಈಶ್ವರ್ಯ ಕಾರ್ಯಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಬ್ರಾಹ್ಮಣ ಜನ್ಮದ ಸ್ಮೃತಿಯ ಮೂಲಕ ಸಮರ್ಥರಾಗಿ ಸರ್ವರನ್ನು ಕೂಡ ಸಮರ್ಥರನ್ನಾಗಿ ಮಾಡಿ. ಇದು 18 ಜನವರಿಯ ಮುರಳಿ. ಅಂದ್ರೆ ನಮ್ಮ ಪ್ರೀತಿಯ ಬ್ರಹ್ಮ ಬಾಬಾರವರು ಸಂಪೂರ್ಣ ಆದಂತಹ ದಿನ. ಅದಕ್ಕೆ ನಾವು ಸ್ಮೃತಿ ದಿನ ಅಂತ ಹೇಳ್ತೀವಿ. ಯಾವ ಸ್ಮೃತಿ? ಆ ದಿನ ಪೂರ್ತಿ ಬ್ರಹ್ಮ ಬಾಬಾರವರ ಸ್ಮೃತಿ ಇರ್ತದೆ. ಬ್ರಹ್ಮ ಬಾಬಾರವರ ಫೋಟೋವನ್ನ ತುಂಬಾ ಸುಂದರವಾಗಿ ಅದಕ್ಕೆ ಸುಂದರವಾಗಿ ಮಾಡಿ, ಸೆಂಟರ್ನೆಲ್ಲ ಸುಂದರವಾಗಿ ಡೆಕೋರೇಷನ್ ಮಾಡಿ, ಶಾಂತಿ ಸ್ತಂಭವನ್ನ ಇಟ್ಟುಬಿಟ್ಟು, ಫೋಟೋಗೆ ಹೂವಿನ ಮಾಲೆಯನ್ನು ಹಾಕಿ, ವಿಶೇಷವಾಗಿ ಗುಲಾಬಿ ಹೂವಿನ ಮಾಲೆಯನ್ನು ಹಾಕಿ, ಆ ದಿನ ಯಜ್ಞವತ್ಸರು ಅಮೃತ ವೇಳೆಯಿಂದನೇ ಸೇವಾ ಕೇಂದ್ರದಲ್ಲಿದ್ದು ಬೆಳಿಗ್ಗೆ ಹಣ್ಣು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ತಪಸ್ಸು ಮಾಡುವಂಥ ದಿನ, ಸಂಪೂರ್ಣವಾಗಿ ಮೌನವಾಗಿರುವಂತಹ ದಿನ. ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ಈಗ ಈ ವರ್ತಮಾನ ಸಮಯದ ಅನುಸಾರ ನೀವು ಮಗುವಿನ ಜನ್ಮ, ವಿದ್ಯಾರ್ಥಿಯ ಜನ್ಮ, ಶಿಷ್ಯನ ಜನ್ಮ ಅಲ್ಲ, ಬ್ರಾಹ್ಮಣ ಜನ್ಮದ ಸ್ಮೃತಿ. ಎಲ್ಲಿಯವರೆಗೆ ಭಗವಂತನ ಜೊತೆಗೆ ನೀವು ಆ ಸ್ನೇಹದ ಸಂಬಂಧದಲ್ಲಿ ಬರುವುದಿಲ್ಲವೋ, ಹಾಗಿದ್ರೆ ಸ್ನೇಹಿತ ಅಂತಂದ್ರೆ ಏನು? ಶಾರೀರಿಕವಾಗಿ ನೋಡಿ, ದೇವತೆಗಳ ಎದುರುಗಡೆಗೆ ನೀವು ಹೋದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತೀರ, ಹೌದಾ? ಅಪ್ಪ ಅಮ್ಮ ಎದುರುಗಡೆಗೆ ಬಂದಾಗ ಶರೀರವನ್ನ ಬೆಂಡ್ ಮಾಡಿಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತೀರಿ, ಹೌದಾ? ಅದ ನಿಮ್ಗಿಂತ ದೊಡ್ಡವ್ರು ಯಾರಾದರೂ ಸಿಕ್ಕಿದಾಗ ಕೆಲವೊಂದ್ಸಲ ಸೆಲ್ಯೂಟ್ ಹೊಡಿತೀವಿ, ಅಥವಾ ತಲೆ ಬಗ್ಗಿಸ್ತೀವಿ, ಕೈಯಿಂದ ಹಿಂಗೆ ನಮಸ್ಕಾರ ಮಾಡ್ತೀವಿ, ಹೌದಾ? ಅದೇ ಸ್ನೇಹಿತರು ಸಿಕ್ಕಿದಾಗ ಏನ್ ಮಾಡ್ತೀವಿ? ಸೆಕೆಂಡ್ ಕೊಡ್ತೀವಿ, ಆಲಿಂಗನವನ್ನ ಮಾಡ್ತೀವಿ. ಅಂದ್ರೆ ಸರಿ ಸಮಾನ. ಅವಾಗ ಶರೀರವನ್ನೇನು ಬೆಂಡ್ ಮಾಡಲ್ಲ ನೀವು. ಯಾಕೆ ಬೆಂಡ್ ಮಾಡಲ್ಲ? ಎದುರುಗಡೆಯವರು ಮತ್ತು ನೀವು ಇಬ್ರು ಸರಿ ಸಮಾನರು. ಹಾಗೇನೇ ಪ್ರಪಂಚಕ್ಕೆ ಭಗವಂತ ಬಂದ್ರೂ ಕೂಡ ಈ ಪ್ರಪಂಚದಲ್ಲಿರುವಂಥ ಯಾವುದೇ ವಸ್ತು ವ್ಯಕ್ತಿಗಳು ಭಗವಂತನಲ್ಲ. ನನ್ನದು ಹೇಳುವಂತ ಮೋಹ ಭಗವಂತನ ಮನಸ್ಸಿನಲ್ಲಿ ಇರೋದಿಲ್ಲ, ಅಧಿಕಾರನೂ ಇರೋದಿಲ್ಲ. ಹಾಗೆ ನಾವು ಬೆಳಿಗ್ಗೆ ಎಚ್ಚರಾವಸ್ಥೆಯಲ್ಲಿ ಈ ಪ್ರಪಂಚಕ್ಕೆ ಬರ್ತೀವಿ, ಬಂದ್ಬಿಟ್ಟು ನಮ್ಮ ಕಾರ್ಯವನ್ನ ಮಾಡ್ತೀವಿ. ಆ ಸಮಯದಲ್ಲಿ ಯಾವುದೇ ರೀತಿಯ ಮೋಹ, ನನ್ನದು ಹೇಳುವಂತ ಭಾವ ನನ್ನ ಮನಸ್ಸಿನಲ್ಲಿ ಬರಕೂಡದು. ಸದಾಕಾಲ ಈಶ್ವರೀಯ ಶಕ್ತಿಯನ್ನೇ ಕೊಡಬೇಕು, ಒಳ್ಳೆಯದನ್ನೇ ಮಾಡಬೇಕು ಹೇಳುವಂತ ಭಾವ ಇರಬೇಕೇ ಹೊರತು ನನಗೆ ಈ ಪ್ರಪಂಚದಿಂದ ಬೇಕು ಹೇಳುವಂತ ಇಚ್ಛೆ ನಿಮ್ಮ ಮನಸ್ಸಲ್ಲಿ ಬರಬಾರದು. ಈ ರೀತಿ ನೀವು ಬ್ರಾಹ್ಮಣರು ಆಗಿದ್ದೀರಾ. ಅಮೃತ ವೇಳೆಯಿಂದನೇ ಬಾಬಾ ನೋಡ್ತಾ ಇದ್ದಾರಂತೆ, ಸ್ನೇಹಿತನ ರೂಪದಲ್ಲಿ ಮಕ್ಕಳು ಬಾಬ್ದಾದ ಇಬ್ಬರಿಗೂ ಕೂಡ ಗುಣಗಾಯನವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತನ ರೂಪದಲ್ಲಿ ಅಂತಂದ್ರೆ ಏನು? ದೊಡ್ಡವರ ಹತ್ರ ನಾವು ಮಾತಾಡ್ಬೇಕಾದ್ರೆ ನಮಸ್ಕಾರ ಅಂತ ಹೇಳ್ತೀವಿ ಅಲ್ವಾ? ಸ್ನೇಹಿತರಿಗೆ ನಮಸ್ಕಾರ ಅಂತ ಹೇಳ್ತೀವ? ಇಲ್ಲ. ಏನ್ ಹೇಳ್ತೀವಿ? ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಅವತ್ತು ಮಾತಾಡೋ ಸ್ಟೈಲ್ ಬೇರೆನೇ ಅಲ್ವಾ? ಸ್ನೇಹಿತರು ಕೂಡ ಒಂದು ಆತ್ಮನೇ, ಸ್ನೇಹಿತರ ಹತ್ರನೂ ಕೂಡ ಒಂದು ಶರೀರ ಇರ್ತದೆ. ಆದ್ರೆ ನಮ್ಮ ಭಾವ, ಸ್ವಭಾವ, ಸಂಸ್ಕಾರ ಕೊಡೋದು ತೆಗೆದುಕೊಳ್ಳುವಂಥದ್ದು ಚೇಂಜ್ ಇರ್ತದೆ, ಅಧಿಕಾರ ಇರ್ತದೆ. ಹಾಗೆ ಬಾಬನ ಅಧಿಕಾರದಿಂದ ಮಾತಾಡ್ತಾ ಇದ್ದೀರಾ, ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಾ. ಬ್ರಾಹ್ಮಣರಿಗೆ ಮಾತ್ರ ನೋಡಿ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಹೋಗುವಂತ ಅಧಿಕಾರ ಇರ್ತದೆ. ಹಾಗೇನೆ ನಾವೂನು ಕೂಡ ಭಗವಂತನ ಹತ್ತಿರದಲ್ಲಿ ಹೋಗಿ ತಕ್ಷಣ ಪ್ರಶ್ನೆ ಕೇಳಬೇಕು, ತಕ್ಷಣ ಉತ್ತರ ಸಿಗ್ಬೇಕು. ಆಗ್ತಾ ಇದೆಯಾ? ಕೇಳಿದ ತಕ್ಷಣ ಬಾ ಬಾ ಅಂದ ತಕ್ಷಣದಲ್ಲಿ ಏನಾಗ್ಬೇಕು? ಬಾಬಾ ಹೇಳ್ತಿದ್ದಾರೆ ಇವತ್ತು, ಬ್ರಹ್ಮ ಬಾಬಾ ಬಂದು, ಶಿವ ಬಾಬಾ ಬಂದು ನಿಮ್ಮ ಮೂಲಕ ಕಾರ್ಯವನ್ನ ಮಾಡ್ಬೇಕು. ಅದು ಜ್ಞಾನ ಹೇಳುವಂತ ವಿಷಯ ಇಲ್ಲಿ, ದೃಷ್ಟಿ ಕೊಡುವಂತ ವಿಷಯ ಇಲ್ಲಿ, ಯಾರ್ದೋ ಒಂದು ಸಮಸ್ಯೆ ಪರಿಹಾರ ಮಾಡುವಂತ ಪ್ರಶ್ನೆ ಇಲ್ಲಿ ಕಾಯಿಲೆಗಳು ಏನೇ ಇದ್ರೂ ಕೂಡ ಬಾ ಬಾ ಅಂತ ತಕ್ಷಣ ಏನಾಗ್ಬೇಕು? ತಕ್ಷಣದಲ್ಲಿ
ಭಗವಂತ ನಿಮ್ಮ ಜೊತೆಗೆ ಬಂದು ಸಂಯೋಗವನ್ನ ಮಾಡಿ ಆ ಶಕ್ತಿಯ ಅನುಭೂತಿ ನಿಮ್ಗೆ ಆಗ್ಬೇಕಾಗ್ತದೆ. ಅಷ್ಟು ಡಿಯರೆಸ್ಟ್, ನಿಯರೆಸ್ಟ್, ಕ್ಲೋಸೆಸ್ಟ್ ಸಂಬಂಧ ಬಾಬಾ ಜೊತೆಗಿದೆಯಾ? ನಾನು ಇವತ್ತು ಪ್ರಶ್ನೆ ಕೇಳ್ತೇನೆ, 4 ತಿಂಗಳ ನಂತರ ಉತ್ತರ ಸಿಗ್ತದೆ, 3 ದಿನದ ಮೊದಲಿನ ನಂತರದಲ್ಲಿ ಸಿಗ್ತದೆ, ಮೌಂಟ್ ಅಬು ಹೋದಾಗ ಸಿಗ್ತದೆ. ಇದು ಸ್ನೇಹಿತರ ಸಂಬಂಧ ಅಲ್ಲ ಆತ್ಮೀಯರೇ. ಅದಷ್ಟು ನಾವು ಕ್ಲೋಸ್ ಆಗಿಲ್ಲ ಅಂತ ಅರ್ಥ. ಲೌಕಿಕದಲ್ಲೂ ಕೂಡ ನಾನು ನೋಡಿದ್ದೇನೆ, ಕೆಲವೊಂದ್ಸಲ ಕೆಲವೊಂದು ಆಫೀಸರ್ಸ್ಗಳಿಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರಿಗೊಬ್ರಿಗೆ ನಾನು ಫೋನ್ ಮಾಡಿರ್ತೇನೆ, ಎಮರ್ಜೆನ್ಸಿ ಏನೋ ಮಾತಾಡಿ ಫೋನ್ ಮಾಡಿರ್ತೇನೆ, ಅದವ್ರು ಫೋನ್ ರಿಸೀವ್ ಮಾಡಲ್ಲ. ಅದೇ ಸಮಯದಲ್ಲಿ ಅವರ ಪತ್ನಿಯರು ಫೋನ್ ಮಾಡಿದ್ರೆ ಅವ್ರು ಎಂತ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದು ಕೂಡ ಫೋನ್ ರಿಸೀವ್ ಮಾಡಿಬಿಡ್ತಾರೆ. ಏನು ಅಂತ ಕೇಳ್ತಾರೆ. ಅದೇನರ್ಥ? ಪತ್ನಿಯರಿಗೆ ಅಷ್ಟೊಂದು ಗೌರವವನ್ನ ಕೊಟ್ಟಿರ್ತಾರ ಅವ್ರು, ಅಲ್ಲ, ಇನ್ನೂ ಒಂದು ಎಮರ್ಜೆನ್ಸಿ ಇರಬೇಕು ಅದಕ್ಕಾಗಿ ಮಾಡಿದ್ದಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಭಗವಂತನ ಜೊತೆಯ ನಿಮ್ಮ ಸಂಬಂಧ ಹೇಗಿದೆ? ಬೇರೆಯವರಿಗೆ ಕೊಡಲಿಕ್ಕೋಸ್ಕರ ಇದೆ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ದಿನದಲ್ಲಿ ನಿಮ್ಮ ವೃತ್ತಿ, ಯೋಚನೆ, ಚಿಂತನೆ, ಸಂಕಲ್ಪ ಸದಾ ವಿಶ್ವಕ್ಕೆ ಕೊಡುವಂತಹ ಒಂದು ಉದ್ದೇಶದಿಂದ ನಿಮ್ಮ ಸಾಧನೆ ಪುರುಷಾರ್ಥ ಇದ್ದರೆ ಆತ್ಮೀಯರೇ, ಭಗವಂತ ನಿಮ್ಮನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ತಾನೆ. ಬಾಬಾ ಸ್ನೇಹಿತನಾಗಬೇಕು, ಸದಾಕಾಲ ನನಗೆ ಮಾತ್ರ ಕೊಡಬೇಕು, ನನ್ನ ಶರೀರಕ್ಕೆ ಮಾತ್ರ ಕೊಡಬೇಕು, ನನ್ನ ಸಮಸ್ಯೆ ಮಾತ್ರ ಪರಿಹಾರ ಮಾಡಬೇಕು, ನನ್ನ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಭಗವಂತ ಸ್ನೇಹಿತನಾಗಿ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಮಾಡಬೇಕು? ಸ್ನೇಹಿತ ಅಂತಂದ್ರೆ ಯಾರು? ನಿಮ್ಮ ಜೊತೆಯಲ್ಲಿರುವಂತ ಸ್ನೇಹಿತನ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಳಬೇಕಾಗ್ತದೆ. ಅವನ ಹೊರೆಯನ್ನ, ಅವನ ಭಾರವನ್ನ, ಅವನ ಕರ್ತವ್ಯವನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್. ಸ್ನೇಹಿತನಿಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡುವಂತವನೇ ನಿಜವಾದಂತ ಸ್ನೇಹಿತ. ಸ್ನೇಹಿತನಿಗೆ ಆಸ್ತಿ ಸಿಕ್ಕಿದೆ, ಲಾಟರಿ ಸಿಕ್ಕಿದೆ, ಊಟ ಸಿಕ್ಕಿದೆ ಅಂತ ಕಂಠಪೂರ್ತಿ ತಿನ್ಕೊಂಡು ಬರೋನಿಗೆ ಸ್ನೇಹಿತ ಅಂತ ಹೇಳೋದಿಲ್ಲ. ಸ್ನೇಹಿತನಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ಹಾಸ್ಪಿಟಲೈಸೇಷನ್ ಮಾಡಿದಾಗ ಅವನಿಗೆ ಸಹಯೋಗ ಕೊಡೋದು ಧನದ ಮೂಲಕ, ಸ್ಥೂಲ ರೂಪದಲ್ಲಿ, ಅವನು ಸ್ನೇಹಿತ. ಇವತ್ತು ಭಗವಂತನ ಏನು ಕರ್ತವ್ಯ ಇದೆ, ವಿಶ್ವ ಪರಿವರ್ತನೆ ಜವಾಬ್ದಾರಿ ಇದೆ, ಅದನ್ನು ಯಾರು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೋ, ರಾಜಯೋಗದಲ್ಲಿ, ತಪಸ್ಸಿನಲ್ಲಿ, ಜ್ಞಾನ ಹೇಳೋದರ ಮೂಲಕ ಅವರಿಗೆ ಸ್ನೇಹಿತ ಅಂತ ಹೇಳ್ತಾರೆ. ಸುಮ್ನೆ ನಾನು ಬಾಬನ ಜೊತೆಗೆ ಫ್ರೆಂಡ್ ಅಂತ ಹೇಳ್ಬಿಡ್ಬೇಡಿ. ದಿನದಲ್ಲಿ ನೀವು ಎಷ್ಟು ಸಮಯ ಯೋಗವನ್ನ ಮಾಡ್ತೀರೋ ಆ ಸಮಯದಲ್ಲಿ ನಿಮ್ಮ ಉದ್ದೇಶ ಏನಿರ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ. ಭಗವಂತ ಹೇಳ್ತಾನೆ, ಸ್ನೇಹಿತನ ಆ ಪ್ರೀತಿಯಲ್ಲಿ ಬಾಬಾ ಸ್ನೇಹದ ಸಾಗರದಲ್ಲಿ ಸೇರಿಬಿಟ್ಟಿದ್ದಾರೆ. ಅಂದರೆ ಇವತ್ತು ಬಾಬಾ ಬೇಡೋರ ಹತ್ರ, ಕೇಳೋರ ಹತ್ರ, ಕೂಗೋರ ಜೊತೆಗಿಲ್ಲ, ಫ್ರೆಂಡ್ಸ್ ಜೊತೆಗಿದ್ದಾರೆ. ನೀವು ಫ್ರೆಂಡ್ ಆದ್ರೆ ಮಾತ್ರ ಬಾಬನ ಪ್ರೀತಿ ಅನುಭವ ಆಗ್ತದೆ ಅಲ್ವಾ? ಯಾರು ಸ್ನೇಹಿತರಾಗ್ತಾರೋ ಅವ್ರಿಗೆ ಬಾಬನ ಜೊತೆಗೆ ಯೋಗ ಹಿಡಿದು ಸಹಜ ಅಂತ. ನೀವು ಬೇಕಾದ್ರೆ ಒಬ್ಸರ್ವೇಷನ್ ಮಾಡಿ, ಸ್ನೇಹಿತರ ಜೊತೆಗೆ ನಾವು ತುಂಬಾ ಹೊತ್ತು ಮಾತಾಡ್ಬೋದು, ಯಾವ ವಿಷಯದ ಬೇಕಾದ್ರೂ ಮಾತಾಡ್ಬೋದು, ಯಾವುದಲ್ಲಲ್ಲಿ ಸೀಕ್ರೆಟ್ ಆಗಿ ಇಡಬೇಕಾದಂತ ಅವಶ್ಯಕತೆ ಇಲ್ಲ, ಓಪನ್ ಆಗಿ ಮಾತಾಡ್ಬಹುದು ಅಲ್ವಾ? ಸ್ನೇಹಿತನ ಎಲ್ಲ ವಸ್ತುವನ್ನು ನಾನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನನಗೆ ಅಧಿಕಾರ ಇದೆ, ಸರಿ ಸಮಾನ ಇವೆಲ್ಲ ಪಕ್ಕದಲ್ಲೇ ಕುತ್ಕೊಳ್ಬಹುದು. ಹಾಗೆ ಪರಮಾತ್ಮನ ಜ್ಞಾನ ಹೇಳಬೇಕಾದ್ರೆ, ತಪಸ್ಸನ್ನ ಮಾಡಬೇಕಾದ್ರೆ, ಭಗವಂತನ ಶಕ್ತಿಯನ್ನು ಬೇರೆಯವರಿಗೆ ದಾನ ಕೊಡಬೇಕಾದ್ರೆ ಅಧಿಕಾರದಿಂದ ಕೊಡ್ತಾ ಇದ್ದೇವ ನಾವು? ಕೆಲವೊಂದ್ಸಲ ಅಷ್ಟೇ ಅಧಿಕಾರದಿಂದ ಭಗವಂತನ ಜೊತೆಗೆ ಪ್ರೀತಿ ಜಗಳವನ್ನು ಕೂಡ ಮಾಡ್ತಿದ್ದೀವಾ? ಫೈಟಿಂಗ್ ಮಾಡ್ತಾ ಇದ್ದೀವಾ? ಅವನ ಜೊತೆಗೆ ಅಧಿಕಾರದಿಂದ ಸ್ನೇಹಿತ ರೂಪದಲ್ಲಿ ಜಿದ್ದು ಮಾಡ್ತಾ ಇದ್ದೀವಾ? ಇಲ್ಲ ಬಾಬಾ, ನಂಗೆ ಬೇಕೇ ಬೇಕು, ನನ್ ಕೊಡ್ತೀನಿ, ಯಾರಿಗೆ ಕೊಡ್ತೀಯಾ? ಆ ಒಂದು ಪ್ರೀತಿಯ ಜಗಳ ಇದೆಯಾ? ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಆದರೆ ಪ್ರೀತಿ ಜಗಳ ಮಾಡಬೇಕು ಅಂದ್ರೆ ಅಷ್ಟೇ ಶುದ್ಧ ಮನಸ್ಸಿನಿಂದ ಈಶ್ವರಿ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಸಮರ್ಪಿತರಾಗಬೇಕಾಗ್ತದೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಇವತ್ತು ಸ್ನೇಹಿತರ ದಿನ. ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ಸ್ನೇಹಿತರ ದಿನ ಅಲ್ಲ? ಹೌದಾ ಅರ್ಚನಕ್ಕವ್ರೆ? ವ್ಯಾಲೆಂಟೈನ್ಸ್ ಡೇಗೆ ಸ್ನೇಹಿತರ ದಿನ ಅಂತ ಹೇಳ್ತಾರ? ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಸ್ನೇಹಿತನ ಜೊತೆಗೆ ಲವಲೀನ ಆಗಿದಿರೋ ನೋಡಿ. ಸ್ನೇಹಿತನ ಜೊತೆಗೆ ಇರಬೇಕಾದ್ರೆ ಅವಳು ಭಯ ಇರೋದಿಲ್ಲ. ಬೇರೆ ಜೊತೆಗೆ ಇರ್ಬೇಕಾದ್ರೆ ಏನಾಗ್ತದೆ? ಅಪ್ಪನ ಜೊತೆ ಇರಬೇಕಾದ್ರೆ ಭಯ, ಟೀಚರ್ ಜೊತೆಗೆ ಇರಬೇಕಾದ್ರೆ ಭಯ, ಗುರುವಿನ ಜೊತೆಗೆ ಇರಬೇಕಾದ್ರೆ ಭಯ. ಹಾಗೆ ಭಗವಂತನ ಜೊತೆಲಿ ಇರಬೇಕಾದ್ರೆ ಭಯ ಇದೆಯೋ ಇಲ್ಲ ಅಂತ ನೋಡಿ. ಭಯ ಯಾಕಿರುತ್ತೆ ಗೊತ್ತಾ? ಯಾವಾಗ ತಪ್ಪು ಮಾಡ್ತೀವಿ ಅವಾಗ ಭಯ ಇರ್ತದೆ.
ನಮ್ಮ ಬಾಬನ ಮಕ್ಕಳಿಗೆ ಗೊತ್ತಿದೆ, ಅಯ್ಯೋ ಅಣ್ಣೋರೇ, ಇವತ್ತು ನಾನು ಅಮೃತ ವೇಳೆ ಎದ್ದೇ ಇಲ್ಲ, ಲೇಟ್ ಆಯ್ತು. ಅವಾಗ ಗಡಗಡ 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 ಹೇಳ್ತಾ ಇರ್ತದೆ ಅವಾಗ ಹೃದಯದಲ್ಲಿ. ಓಕೆ, ಹಾರ್ಟ್ ಬೀಟ್ಸ್ ಜಾಸ್ತಿ ಆಗಿಬಿಟ್ಟಿರ್ತದೆ. ಅವಾಗ ಏನಾಗುತ್ತದೆ, ಸ್ನೇಹಿತನ ರೂಪದಲ್ಲಿ ನೀವು ತಂದೆಯ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ತಂದೆಯ ಜೊತೆಗೆ ಇರಬೇಕು ಅಂತಂದ್ರೆ ಸ್ನೇಹಿತನ ಸಮಾನದಲ್ಲಿ ಎಲ್ಲ ಕಾರ್ಯವನ್ನ ನೀವು ಮಾಡಬೇಕಾಗ್ತದೆ. ಸ್ನೇಹಿತ ಬರೋಕ್ಕಿಂತ ಮೊದಲೇನೆ ಅಲ್ಲಿ ಎಲ್ಲ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಇವತ್ತು ಸ್ಮೃತಿ ದಿನ. ಸ್ಮೃತಿಯಲ್ಲೂ ಬ್ರಹ್ಮ ಬಾಬಾರ ಜೊತೆಗೆ, ಬಾಬ್ ದಾದಾರ ಜೊತೆಗೆ ಸ್ನೇಹಿತನ ಸಂಬಂಧದಲ್ಲಿ ಸ್ಮೃತಿ ದಿನ. ಕೆಲವೊಂದ್ಸಲ ಟೂರಿಗೆಲ್ಲ ಹೋಗ್ಬೇಕಾದ್ರೆ ಸ್ನೇಹಿತರ ಜೊತೆಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ ಅಲ್ವಾ? ಯಾಕಂದ್ರೆ ಸ್ನೇಹಿತರ ಜೊತೆಗೆ ಹೋದಾಗ ಅದನ್ನ ತಗೊಳ್ಬೇಡ ಇದನ್ನ ತಗೊಳ್ಬೇಡ ಅಂತ ನಿಮ್ಗೆ ಡೈರೆಕ್ಷನ್ ಕೊಡೋರಿಲ್ಲ ಅಲ್ವಾ? ಅದೇ ಟೀಚರ್ ಜೊತೆಗೆ ಟೂರಿಗೆ ಹೋಗಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಸ್ಕೂಲಲ್ಲಿ ಹೋದಾಗ ನಿಮ್ಗೆ ಅನುಭವ ಇರ್ಬೇಕು. ಅಪ್ಪ ಅಮ್ಮ ಜೊತೆಗೆ ಹೋಗ್ಬೇಡ, ಹೋಟೆಲಲ್ಲೇ ತಿನ್ಬೇಡ, ನಾನು ಮನೆಯಿಂದ ತಂದಿದ್ದೇನೆ ಇದನ್ನೇ ತಿನ್ಬೇಕು, ಆರ್ಡರ್ ಮಾಡ್ತಾ ಇರ್ತಾನೆ. ಫ್ರೆಂಡ್ಸ್ ಜೊತೆಗೆ ಹೋದಾಗ ಯಾರು ಆರ್ಡರ್ ಮಾಡುವಂಗಿಲ್ಲ, ಎಲ್ಲರೂ ಅವ್ರ ಪಾಟಿಗೆ ಅವ್ರು ಎಂಜಾಯ್. ಹಾಗೆ ಭಗವಂತನ ಜೊತೆಯ ಆ ಒಂದು ಜೀವನ, ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಎಲ್ಲಿಯವರೆಗೆ ನಿನ್ನ ಜೀವನದಲ್ಲಿ ನೀನು ಬ್ರಾಹ್ಮಣನಾಗುವುದಿಲ್ಲವೋ, ಬ್ರಾಹ್ಮಣ ಅಂತಂದ್ರೆ ಸದಾಕಾಲ ನಿನ್ನ ತನು ಮನದನ್ನ ವಿಶ್ವ ಕಲ್ಯಾಣಕ್ಕೋಸ್ಕರ ಬೇರೆಯವರಿಗೋಸ್ಕರ ಕೊಡೋದಿಲ್ವೋ, ಅಲ್ಲಿಯವರೆಗೆ ನಿನ್ನನ್ನು ನಾನು ಸ್ನೇಹಿತನಾಗಿ ಸ್ವೀಕಾರ ಮಾಡುವುದಿಲ್ಲ. ಭಲೆ ನಾನು ಮುರಳಿಯಲ್ಲಿ ಹೇಳಬಹುದು, ನನ್ನ ಜವಾಬ್ದಾರಿನ ಎಷ್ಟರ ಮಟ್ಟಿಗೆ ನೀನು ಸ್ವೀಕಾರ ಮಾಡ್ತೀಯೋ ಅಷ್ಟರ ಮಟ್ಟಿಗೆ ನಾನು ನಿನಗೆ ಗೌರವವನ್ನ, ಪ್ರೀತಿಯನ್ನ, ಅಧಿಕಾರವನ್ನ ಕೊಡ್ತೇನೆ. ಇದು ಭಗವಂತನ ವಾಗ್ದಾನ. ಸರಿ, ಇವತ್ತು ಕೇವಲ ಬ್ರಹ್ಮ ಬಾಬಾ ಅವರ ಸ್ಮೃತಿಯಲ್ಲ, ಕರ್ಮವನ್ನ ಮಾಡಬೇಕಾದ್ರೆ ಯಾವ್ಯಾವ ಸ್ಮೃತಿ ಇರಬೇಕು. ಆದ್ಮೇಲೆ ಸ್ಮೃತಿ ಅಂತಂದ್ರೆ ಏನು? ಅಟೆನ್ಷನ್. ಈಗ ಕೆಲಸ ಮಾಡ್ಬೇಕಾದ್ರೆ ಹಗಲಲ್ಲಿ ಮಾಡ್ತಿದೀವಿ ಅಂತ ಗೊತ್ತಿರ್ತದಲ್ಲ ನಮಗೆ. ನಾನು ಶರೀರ, ನಾನು ಸ್ತ್ರೀ, ನಾನು ಮಹಿಳೆ, ನಾನು ತಾಯಿ, ನಾನು ಟೀಚರ್, ನಾನು ಸ್ಟೂಡೆಂಟ್ ಹೇಳುವಂತ ಸ್ಮೃತಿ ಇರುತ್ತಲ್ಲ. ಹಾಗೆ ಸ್ಮೃತಿ ಅಂತಂದ್ರೆ ಏನು? ಆತ್ಮ ತನ್ನ ಮನಬುದ್ಧಿಯ ಮೂಲಕ ಆ ವಸ್ತು, ವ್ಯಕ್ತಿ, ವಿಷಯ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗೋದ್ರ ಜೊತೆಗೆ ಆ ವಸ್ತು, ವ್ಯಕ್ತಿ, ವಿಷಯದಲ್ಲಿರುವಂತ ಗುಣದ ಅನುಭವವನ್ನ ಮಾಡ್ತಾ ಇದ್ದೆ. ಬಿಸಿಲಲ್ಲಿ ನಾನು ಹೋಗ್ತಾ ಇದ್ದೇನೆ, ಬಿಸಿ ಅನುಭವ ಆಗ್ತಾ ಇದೆ. ಚಳಿಯಲ್ಲಿ ಹೋಗ್ತಾ ಇದ್ದೇನೆ, ತಂಪಿನ ಅನುಭವ ಆಗ್ತಾ ಇದೆ. ಸ್ವೆಟರ್ ಹಾಕೊಂಡಿದ್ದೇನೆ, ಬಿಸಿ ಅನುಭವ ಆಗ್ತಾ ಇದೆ. ಮನೇಲಿ ಪತಿ ಇದ್ದಾರೆ, ಭಯ ಇರ್ತದೆ. ಹೌದಲ್ವೋ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಮೃತಿ. ಯಾವ ಸ್ಮೃತಿ? ಚೆಕ್ ಮಾಡ್ಕೊಳ್ಳಿ. ಭಗವಂತನ ಮಗು ಆದ್ಮೇಲೆ ಇಲ್ಲಿವರೆಗೆ ಯಾವ್ಯಾವ ಸ್ಮೃತಿಯನ್ನ ಕೊಟ್ಟಿದ್ದಾರೆ? ಮೊದಲನೇದಾಗಿ ನಾನು ಆತ್ಮ. ಆತ್ಮದ ಸ್ಮೃತಿ ಇದೆಯಾ? ಪ್ರಶ್ನೆ. ಬಾಬಾ, ಆತ್ಮದ ಸ್ಮೃತಿ ಇದೆ ಹೆಂಗ್ ಗೊತ್ತಾಗ್ತದೆ? ಓ, ಆತ್ಮಸ್ಥಿತಿ ಇದೆ ಹೆಂಗ್ ಗೊತ್ತಾಗ್ತದೆ? ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಆರಾಮ್ ಇರ್ತದೆ, ಬಂಡಿ ನೋವು, ಬೆನ್ನು ನೋವು ಏನೂ ಬರೋದಿಲ್ಲ. ಹೌದು ತಾನೆ? ಎಸಿಲಿ ಕೂತ್ಕೊಂಡಿದ್ದೀವಿ ಹೆಂಗ್ ಗೊತ್ತಾಗ್ತದೆ? ತಂಪಿನ ಅನುಭವ ಆಗ್ತದೆ. ಬಾಯಲ್ಲಿ ಮಸಾಲೆ ದೋಸೆ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಅದ ರುಚಿ ಬರ್ತಾ ಇರ್ತದೆ. ಹಾಗೆ ಮನಸ್ಸು, ಬುದ್ಧಿ ಆತ್ಮನ ಜೊತೆಗಿದ್ರೆ ಶಾಂತಿ, ಸುಖ, ಸಂತೋಷ, ಆನಂದದ ಅನುಭವ ಆಗ್ತಾ ಇರ್ತದೆ. ಮನಸ್ಸು ಸದಾ ಕಾಲ ಬರಕುಟಿಯಲ್ಲೇ ಇರ್ತದೆ. ಅವಾಗ ಆತ್ಮದ ಸ್ಮೃತಿ ಇದೆಯಾ? ಪ್ರತಿಕರ್ಮ ಮಾಡ್ಬೇಕಾದಿದ್ಯಾ? ಪ್ರತಿಕರ್ಮ ಮಾಡ್ಬೇಕಾದ್ರೆ ನಾನು ಮನೇಲಿ ಇದ್ದೇನೆ ಅಂತ ಹೆಂಗ್ ಸ್ಮೃತಿ ಇರ್ತದೆ ನಿಮಗೆ? ಅದೇ ಬೇರೆ ಮನೇಲಿದ್ದೇನೆ ಅಲ್ಲೇ ಇರುವಂತ ಸ್ಮೃತಿ ಇರ್ತದೆ. ನಾನು ಸೆಂಟರ್ನಲ್ಲಿ ಇದ್ದೇನೆ, ಬಸ್ಸಲ್ಲಿ ಇದ್ದೇನೆ, ರೋಡಲ್ಲಿ ಇದ್ದೇನೆ, ಮೌಂಟ್ ಅಬುದಲ್ಲಿ ಇದ್ದೇನೆ. ಅಂದ್ರೆ ನಿಮ್ಮ ಶರೀರ ಎಲ್ಲಿದೆಯೋ ಆ ಕರ್ಮವನ್ನ ಮಾಡಬೇಕಾದ್ರೆ ಶರೀರದ ಸ್ಥಾನದ ಸ್ಮೃತಿ ಇರ್ತದಲ್ಲ. ಶರೀರದ ಮೇಲಿರುವಂತ ಬಟ್ಟೆ ಸ್ಮೃತಿ ಇರ್ತದೆ, ಕೈಯಲ್ಲಿ ಬ್ಯಾಗ್ ಇದ್ರೆ ಬ್ಯಾಗಿನ ಸ್ಮೃತಿ ಇರ್ತದೆ, ಮೊಬೈಲ್ ಸ್ಮೃತಿ ಇರ್ತದೆ, ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಆ ಸ್ಮೃತಿ ಇರ್ತದೆ. ಅದೇ ಕರ್ಮ ಮಾಡಬೇಕಾದ್ರೆ ಆತ್ಮನೂ ಇದೆ ಅಂತ ಯಾಕೆ ಸ್ಮೃತಿ ಇರೋದಿಲ್ಲ? ಯಾಕಂದ್ರೆ ಮನಸ್ಸು, ಬುದ್ಧಿ ಆತ್ಮನ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಓಕೆ, ಆತ್ಮದ ಸ್ಮೃತಿ ಇದೆಯಾ? ಸದಾ ಕಾಲ ನಾನು ಎಲ್ಲೇ ಹೋದ್ರು ಕೂಡ ಬ್ರಾಹ್ಮಣ ಹೇಳುವಂತ ಸ್ಮೃತಿ ಇರುತ್ತಾ? ನಾವು ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲೇ ಹೋದ್ರು ಕೂಡ ಕಂಪ್ನಿ ರೆಪ್ರೆಸೆಂಟೇಟಿವ್ ಅಂತ ಸ್ಮೃತಿ ಇರ್ತದೆ. ನಾವ್ ಇವಾಗ ಸೇವೆಗೆ ಹೋದಾಗ ಬ್ರಹ್ಮಕುಮಾರ, ಕುಮಾರಿ ಹೇಳುವಂತ ಸ್ಮೃತಿ ಇರ್ತದೆ. ಹಾಗೆ ಈಶ್ವರಿಯ ಸೇವೆಗೋಸ್ಕರ ಭಗವಂತನನ್ನ ಕಳಿಸಿದ್ದಾರೆ, ಮಾಲೀಕ ಈಶ್ವರ ಹೇಳುವಂತ ಸ್ಮೃತಿ ಇರುತ್ತಾ? ಇದನ್ನ ಬಾಬಾ ಕೇಳ್ತಾ ಇದ್ದಾರೆ.
ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಾಬಾ ಏನ್ ಹೇಳ್ತಾನೆ, ಈ ಸ್ಮೃತಿಯಿಂದ ನಾನು ನಿಮಗೆ ಹೊಸ ಜನ್ಮವನ್ನ ಕೊಟ್ಟಿದ್ದೇನೆ. ಯಾವುದದು ಹೊಸ ಜನ್ಮ? ಬ್ರಾಹ್ಮಣನಾದವನು ಎಲ್ಲೇ ಹೋದವನು ಕೂಡ ಪೂಜೆ ಪುನಸ್ಕಾರಗಳ ಮೂಲಕ ಬೇರೆಯವರ ಸಂಕಷ್ಟವನ್ನು ದೂರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಕೆಲವೊಂದ್ಸಲ ಬ್ರಾಹ್ಮಣರು ಯಾವುದೋ ಒಂದು ಕಾರ್ಯದ ನಿಮಿತ್ತ ಯಾರ್ದೋ ಪರಿಚಯದವರ ಮನೆಗೆ, ನೆಂಟರ ಮನೆಗೆ, ಯಾರೋ ಮನೆಗೆ ಹೋಗಿರ್ತಾರೆ. ಹೋದಾಗ ಅವ್ರ ಮನೆಗೆ ಏನೋ ಸಮಸ್ಯೆ ಬರ್ತದೆ. ಅವಾಗ ಅವ್ರೇನ್ ಹೇಳ್ತಾರೆ ಗೊತ್ತಾ? ಜಾತಕ ತಗೊಂಡ್ ಬನ್ನಿ, ನಿಮ್ ಜಾತಕ ನೋಡ್ಬಿಟ್ಟು ಏನ್ ಸಮಸ್ಯೆ ಇದೆ ಅಂತ ಹೇಳ್ತೇನೆ, ಏನು ಪೂಜೆ ಮಾಡ್ಬೇಕು ಅಂತ ಹೇಳ್ತೇನೆ ಅಂತ ಹೇಳ್ತಾರೆ. ಮತ್ತು ತಮ್ಮಲ್ಲಿರುವಂತ ಕುಂಕುಮವನ್ನು, ಪ್ರಸಾದವನ್ನು, ತಿರುಪತಿ ಉಂಡೆಯನ್ನು, ಲಡ್ಡುವನ್ನು ಕೊಡ್ತಾರ. ಅವ್ರು ಸದಾಕಾಲ ಅವರಿಗೆ ಅದೇ ಯೋಚನೆ ಇರ್ತದೆ. ಡಾಕ್ಟರ್ ಆದಂಥವ್ರಿಗೆ ಯಾವಾಗಲೂ ಅದೇ ಯೋಚನೆ ಇರ್ತದೆ. ನಾವ್ ಎಲ್ಲಾದ್ರೂ ಹೋದಾಗ ನೋಡ್ತಾ ಇರ್ತಾರೆ, ಎಲ್ಲಾದ್ರೂ ಸ್ವಸ್ತಿಕ್ ಉಲ್ಟಾ ಬರ್ದಿದ್ದು ನಾನು ಹೇಳ್ತೇನೆ, ನೋಡಿ ನೀವು ಸ್ವಸ್ತಿಕ್ ಉಲ್ಟಾ ಬರ್ದಿದ್ರ, ಹೌದಾ ಉಲ್ಟಾನಾ ಅಂತ ತೋರಿಸ್ತೇನೆ, ನೋಡಿ ಇದು ಉಲ್ಟಾ, ಹೌದಲ್ವಾ? ನಮ್ಗೆ ಯಾವಾಗಲೂ ಅದೇ ಯೋಚನೆ ಇರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾನೆ, ಮಕ್ಕಳು ಎಲ್ಲಿಗೆ ಹೋದಾಗ್ಲೂ ಕೂಡ ಶಾರೀರಿಕವಾಗಿ ಹೇಗೆ ಹೋದ್ರು ಮನಸ್ಸಿನ ಮೂಲಕ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರತ್ತ. ಮನಸ್ಸ, ವಾಚ, ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ನಿರಂತರವಾಗಿ ಬ್ರಾಹ್ಮಣತ್ವದ ಸ್ಮೃತಿ ಇರತ್ತ. ಅಯ್ಯೋ, ನೆಂಟ ಮನೆಗೆ ಹೋಗ್ತಿದ್ದೀನಪ್ಪ, ಏನ್ ತಗೊಂಡೋಗ್ಲಿ? ಹಣ್ಣು ತಗೊಂಡೋಗ್ಲಾ, ಬಿಸ್ಕಿಟ್ ತಗೊಂಡೋಗ್ಲಾ, ಸ್ವೀಟ್ ತಗೊಂಡೋಗ್ಲಾ, ಗಿಫ್ಟ್ ತಗೊಂಡೋಗ್ಬೇಕಾ? ಈ ಸ್ಮೃತಿ ಇರತ್ತ. ಅದನ್ನ ತಗೊಂಡು ಹೋಗಿ, ತೆಗೆದುಕೊಂಡು ಹೋಗ್ಬೇಡಿ ಅಂತ ಬಾಬಾ ಹೇಳೋದಿಲ್ಲ. ಜೊತೆಗೆ ಈ ಸ್ಮೃತಿನೂ ಇರಬೇಕು, ಜೊತೆಯಲ್ಲಿ ಆ ಕಾರ್ಯನೂ ನಡಿಬೇಕು. ಅವಶ್ಯಕತೆ ಇದ್ದಾಗ, ವಾತಾವರಣ ಇದ್ದಾಗ, ನಿಮ್ಮಲ್ಲಿ ಸಪೋಸ್ ಪಾಂಪ್ಲೆಟ್ಸ್ ಇದ್ರೆ, ಉಡುಗೊರೆ ಇದ್ರೆ ಕೊಡಬೇಕು ಅವರಿಗೆ. ನಮ್ಮನೆ ನಾನು ಯಾವಾಗಲೂ ಲಕ್ಷ್ಮೀನಾರಾಯಣ ಮತ್ತು ಕೃಷ್ಣನ ಫೋಟೋ ತಂದು ಇಟ್ಕೊಳ್ತಾನೆ. ಯಾರ ಫಂಕ್ಷನ್ ಇದ್ರು ಕೂಡ ಒಯ್ದ್ಬಿಟ್ಟು ಕೊಟ್ಬಿಡ. ಯಾರೋ ಬಾಬನ ಮಕ್ಕಳು ಬಂದ್ರು ಓಂ ಶಾಂತಿ ಟವಲ್ ಕೊಡಬೇಕು ಅಂತ. ಯಾವುದೋ ಒಂದು ರೂಪದಲ್ಲಿ ಈಶ್ವರಿ ಸಂದೇಶ ಸಿಗ್ತಾ ಇರಬೇಕು. ಹಾಗೆ ಸದಾಕಾಲ ವಸ್ತುವಿನ ರೂಪದಲ್ಲಿ, ಸಂಕಲ್ಪದ ರೂಪದಲ್ಲಿ, ಶುಭ ಭಾವನೆಯ ರೂಪದಲ್ಲಿ, ವಾತಾವರಣ ವಾಯುಮಂಡಲದ ಮೂಲಕ ಅವ್ರು ಹೇಳಬೇಕು ಅಂತ ಇಲ್ಲ ಆತ್ಮೀಯರೇ. ಆ ಒಂದು ಶಕ್ತಿ ಪ್ರವಾಹ ಆಗುವಂಥದ್ದು ಅನುಭವ ನಿಮ್ಗೆ ಆಗ್ತಾ ಇರ್ತದ? ಆಗ್ತಾ ಇದ್ರೆ ಭಗವಂತ ಹೇಳ್ತಾರೆ, ಸ್ಮೃತಿಯ ಆಧಾರದಲ್ಲಿ ಸಮರ್ಥತೆ. ಎಷ್ಟು ಸ್ಮೃತಿ ಇರ್ತದೋ ಅಷ್ಟು ನಿರಂತರವಾಗಿ ಬಾಬ್ದಾದ ನಿಮ್ಮನ್ನು ಉಪಯೋಗ ಮಾಡ್ತಾ ಇರ್ತಾರೆ. ನಿರಂತರವಾಗಿ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗಿದ್ ಗೊತ್ತಾಗ್ತಾ ಇರ್ತದೆ. ನನಗೆ ಅಕ್ಯುಪೇಷನ್ ಮಾಡ್ಲಿಕ್ಕೆ ಬರ್ತದೆ, ಸರಿನಾ? ಅವಾಗ ನಾನು ಅಕ್ಯುಪೇಷನ್ ಕಲಿಬೇಕಾದ್ರೆ ಎಲ್ಲಿ ಹೋದ್ರು ಕೂಡ ನಿಮ್ಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, ಕೈ ಹಿಡಿದು ಅಂತ ಶುರು ಮಾಡ್ಕೊಂಡ್ಬಿಡ್ತಿತ್ತು. ಶುರು ಮಾಡೋದು, ತೋರಿಸೋದು, ಎಲ್ಲ ಅವರಿಗೆ ಇದು ಮಾಡೋದು, ಮಾರ್ಕ್ ಮಾಡೋದು ಎಲ್ಲ ಮಾಡ್ಕೊಟ್ಬಿಡ, ಸರಿನಾ? ಆಮೇಲೆ ಏನಾಯ್ತು ಅಂದ್ರೆ, ಸೇವಾ ಕೇಂದ್ರಗಳಿಗೆ ಹೋದಾಗ ಜ್ಞಾನ ಕೇಳೋರು ಯಾರೂ ಇಲ್ಲ. BP ಶುಗರ್ ಅಂತ ಬಿಟ್ಟು ಕೈ ಕೊಟ್ಬಿಟ್ಟು ಕಾಯಿಲೆ ಗುಣ ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ರು. ಆಮೇಲೆ ಅದನ್ನ ಮಾಡೋದು ನಿಲ್ಸಿದ್ದಾಯ್ತು. ಅವಾಗ ಅದೇ ಸ್ಮೃತಿ ಇರ್ತಾ ಇತ್ತು, ಅವ್ರಿಗೆ ತೋರಿಸ್ಬೇಕು ಅಂತ ಇತ್ತು ರಿಸಲ್ಟ್ಸ್ ಅನ್ನ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸಮಯದ ಅನುಸಾರ ಸ್ಮೃತಿ ಇರತ್ತ. ನಾನು ಇಲ್ಲೇ ಹೋದಾಗಲೂ ಕೂಡ ಈಶ್ವರ್ಯ ಶಕ್ತಿಯನ್ನ ಆ ಸ್ಥಳಕ್ಕೆ, ಆ ವಾತಾವರಣಕ್ಕೆ, ವಾಯುಮಂಡಲಕ್ಕೆ ಕೊಡಬೇಕು. ಅಲ್ಲಿಂದ ಏನ್ ತಗೊಂಡು ಬರಬೇಕು? ನನಗೆ ಅವ್ರು ಏನು ಕೊಡ್ತಾ ಇದ್ದಾರೆ, ನಾನೇನು ಕೊಟ್ಟಿದ್ದೇನೆ ಅಲ್ಲ. ಅಲ್ಲಿ ಏನೇ ಇದ್ರೂ ಕೂಡ ಈಶ್ವರ್ಯ ಸ್ಮೃತಿಯ ಮೂಲಕ ಅಲ್ಲಿ ಆ ವಾತಾವರಣವನ್ನು ಶುದ್ಧ ಮಾಡಬೇಕು, ಅವರ ಸಮಸ್ಯೆನ ಪರಿಹಾರ ಮಾಡಬೇಕು ಹೇಳುವಂತ ಮನೋಭಾವ, ಮನೋಸ್ಥಿತಿ ನಿಮ್ಮಲ್ಲಿ ಇರತ್ತಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ನಮ್ಗೆ ಕೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ, ಆ ಸಮರ್ಥತೆ ಬರ್ತಾ ಇದೆಯಾ? ನಿರಂತರವಾಗಿ ಈಶ್ವರ್ಯ ಸ್ಮೃತಿ ಆಫೀಸಲ್ಲಾದ್ರೂ ಇರ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ, ಅದು ಇರುತ್ತಾ ಅಂತ ನಿಮ್ಮನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಬಾಬಾ ಏನ್ ಹೇಳಿದ್ರು ಅಂತಂದ್ರೆ, ಮಕ್ಕಳೇ ತುಂಬಾ ಸೇವೆ ಮಾಡುವಂಥದ್ದಿದೆ. ಅದಕ್ಕಾಗಿ ಶಿವರಾತ್ರಿ ಬರೋದ್ರೊಳಗಡೆ ಒಂದು ಸಂಕಲ್ಪವನ್ನ ಮಾಡಿ, ಪ್ರಪಂಚದಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಚಿಂತೆಯಲ್ಲಿದ್ದಾರೆ, ಬಾಯಾರಿದ್ದಾರೆ, ಅಶಾಂತವಾಗಿರುವಂತ ಆತ್ಮಗಳಿದ್ದಾರೆ, ಸುಸೈಡ್ ಮಾಡ್ಕೊಂಡಿರುವಂತ ಆತ್ಮಗಳಿದ್ದಾರೆ, ಬೇರೆ ಶರೀರ ಸಿಗ್ತಾ ಇಲ್ಲ, ಕಾಯಿಲೆಗಳಿಂದ ಒದ್ದಾಡ್ತಾ ಇರುವಂತ ಆತ್ಮಗಳಿದ್ದಾರೆ, ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಅಂತಹ ಆತ್ಮಗಳಿಗೆ ಒಂದು ಹನಿ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳಿ? ಒಂದು ಹನಿ. ತಮಗೆ ಗೊತ್ತಲ್ವಾ, ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಎಷ್ಟಿರುತ್ತೆ ಹೇಳಿ ನೋಡೋಣ? ಆ ಚಮಚ, ಅರ್ಧ ಚಮಚ ನೀರು, ಅದು ಎಷ್ಟು ಪ್ರೀತಿ ಭಾವದಿಂದ ಅದನ್ನು ತೆಗೆದುಕೊಳ್ತಾರೆ.
ಸಂಕಷ್ಟಿಯ ದಿನದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೂ ಉಪವಾಸ ಇದ್ಬಿಟ್ಟು ದೇವರ ತೀರ್ಥವನ್ನು ತೆಗೆದುಕೊಂಡು ಉಪವಾಸವನ್ನು ಬಿಡ್ತಾರೆ ಅಲ್ವಾ? ಹಾಗೆ ಭಗವಂತ ಹೇಳ್ತಾರೆ, ಪ್ರಪಂಚದಲ್ಲಿರುವಂತಹ ಆತ್ಮರು ಒಂದು ಶುದ್ಧವಾದಂತಹ ಆ ಒಂದು ಪ್ರೀತಿಗೋಸ್ಕರ ಹಾತೊರಿತಾ ಇದ್ದಾರೆ. ತೀರ್ಥ ಅಂತಂದ್ರೆ ಏನು? ದೇವಸ್ಥಾನದಲ್ಲಿರುವಂತ ಮೂರ್ತಿಗೆ ಮಾಡಿಸಿರುವಂತ ಸ್ನಾನ, ಅಭಿಷೇಕ, ನೀರು. ಹೌದಾ? ಹಾಗೇನೇ ಪರಮಾತ್ಮನ ಶಕ್ತಿಯನ್ನು ನೀವು ತೆಗೆದುಕೊಂಡ್ಬಿಟ್ಟು ಪೂರ್ತಿ ವಿಶ್ವದ ಜನರಿಗೆ, ಯಾವ ದಿನ ಎಲ್ಲಿರ್ತೀರಿ, ಮದುವೆ ಮನೇಲಿ ಇರ್ಬೋದು, ತರಕಾರಿ ಮಾರ್ಕೆಟಲ್ಲಿ ಇರ್ಬೋದು, ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿರ್ಬೋದು, ಬಸ್ಸಲ್ಲಿ ಇರ್ಬೋದು, ಟ್ರೈನಲ್ಲಿ ಇರ್ಬೋದು, ಕಾರಣಾಂತರದಿಂದ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಲಿಕ್ಕೆ ಸ್ಕೂಲಿಗೆ ಹೋಗಿರ್ಬೋದು, ಯಾವುದೇ ಕಾರಣಗಳಿರ್ಬೋದು, ಭಗವಂತ ನಿಮ್ಗೆ ಅಲ್ಲಿ ಕಳಿಸಿದ್ದಾರೆ ಅಂತಂದ್ರೆ ಅಲ್ಲಿರುವಂತ ಆತ್ಮರಿಗೆ ಈಶ್ವರೀಯ ಶಕ್ತಿಯ ಅವಶ್ಯಕತೆ ಇದೆ. ಹಾಸ್ಪಿಟ್ಲಿಗೆ ಹೋಗಿರಬಹುದು, ದೇವಸ್ಥಾನಗಳಿಗೆ ಹೋಗಿರಬಹುದು, ಆಧ್ಯಾತ್ಮಿಕ ಶಕ್ತಿಗೆ ಹೋಗಿರಬಹುದು. ಅಣ್ಣವ್ರೆ, ಈಗ ಮೌಂಟ್ ಅಬ್ಬಕ್ಕೆ ಹೋದ್ರೆ ಬಾಬಾ ಬರೋದಿಲ್ವಲ್ಲ, ಏನ್ ಮಾಡ್ಬೇಕು? ಹೌದಾ? ನಿಮ್ಗೆ ಮದ್ವೆ ಆಗ್ಬಿಟ್ಟು ನೀವು ನಿಮ್ ಪತಿ ಮನೆಗೆ ಬಂದಿದ್ದೀರಲ್ಲ, ನಿಮ್ಮ ಅಮ್ಮನ ಮನೆಗೆ ಹೋದಾಗ ಅಮ್ಮ ಶರೀರ ಬಿಟ್ಟಿರ್ತಾರೆ, ನಿಮ್ ತಮ್ಮನ ಮದುವೆ ಇರ್ತದೆ, ಆವಾಗ ಏನ್ ಮಾಡ್ಬೇಕು? ಅಮ್ಮನ ಪಾತ್ರವನ್ನು ನೀವು ಮಾಡಬೇಕು ತಾನೇ? ನಿಮ್ಮ ತಮ್ಮನಿಗೆ ಪ್ರೀತಿ ಕೊಡಬೇಕು ತಾನೇ? ಬಂದಂತ ನೆಂಟರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡುವಂತ ಕೆಲಸ ಯಾರ್ದು? ಅಡಿಗೆ ಮಾಡೋ ಕೆಲಸ ಯಾರ್ದು? ಬಂದವ್ರಿಗೆ ಊಟಕ್ಕೆ ಬಡಿಸೋ ಕೆಲಸ ಯಾರ್ದು? ಬಾಬಾ ಬರ್ತಾ ಇಲ್ಲ ಅಂತ ಹೇಳುವಂಗಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಬಂದಿರೋ ಹೊಸ ಆತ್ಮಗಳಿಗೆ ನಿಮ್ಮ ಮೂಲಕ ಈಶ್ವರಾನುಭೂತಿಯನ್ನ ಮಾಡಿಸುವಂತದ್ದು ನಿಮ್ಮ ಜವಾಬ್ದಾರಿ. ಜೀವನ ಪೂರ್ತಿ ಅಪ್ಪಮ್ಮನ ಮನೆಗೆ ಹೋಗ್ಬಿಟ್ಟು ತಿನ್ಕೊಂಡು ಬರ್ತೀರಾ? ಏನಾದ್ರೂ ಒಂದು ಕೊಡುವಂತ ಯೋಚನೆ ಇರಬೇಕು ತಾನೇ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಕೊಡುವಂತ ಯೋಚನೆ ಇಷ್ಟಿದೆ, ನನಗೆ ಬೇಕು, ನನಗೆ ಬೇಕು, ಇಲ್ಲಿವರೆಗೆ ನನಗೆ ಬೇಕು, ನನಗೆ ಬೇಕು ಅಂತ ತೆಗೆದುಕೊಳ್ತಾ ಹೋದ್ರೆ ಇನ್ನೂ ಸಾಲಗಾರರಾಗ್ತೀರಾ ಹೊರತು ನೀವು ಪೇಮೆಂಟ್ ಮಾಡ್ಬಿಟ್ಟು ಅಕೌಂಟ್ ಕ್ಲಿಯರ್ ಆಗೋದಿಲ್ಲ. ಎಲ್ಲಿ ಹೋದೂನು ಕೂಡ ನಾವು ಕೊಡಬೇಕು ಹೇಳುವಂತ ಮನೋಭಾವ ಇದೆಯಾ? ಹಾ, ಇದೆ. ನಮ್ಮಲ್ಲಿ ಕೊಡಬೇಕು ಅಂತ ಮನೋಭಾವ. ಹೌದು ಅಣ್ಣವ್ರಿಗೆ, ನಾನು ಹೇಳಿದವ್ರಿಗೆ ಇದವ್ರಿಗೆ ಎಲ್ಲರಿಗೂ ಜ್ಞಾನ ಕೊಟ್ಟೆ. ಜ್ಞಾನ ಕೊಡೋದ ಮೂಲಕ ಕೊಡೋದಲ್ಲ, ಶಕ್ತಿಗಳ ಮೂಲಕ, ಪ್ರವಾಹದ ಮೂಲಕ ಅದನ್ನು ನಾವು ಕೊಡಬೇಕಾಗ್ತದೆ. ಜ್ಞಾನ ಅಂತಂದ್ರೆ ಶಕ್ತಿ, ಭಗವಂತನ ಪ್ರತ್ಯಕ್ಷತೆ. ಅವ್ರಿಗೆ ಗೊತ್ತಾಗದೆ ಇರಬಹುದು. ಆದ್ಮೇಲೆ ನೀವಲ್ಲಿ ಹೋಗೋದ್ರಿಂದ ಸಮಸ್ಯೆ ಪರಿಹಾರ ಆಗಿದೆ. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ನೋಡಿ. ದಾರಿಯಲ್ಲಿ ಹೋಗಿರ್ತೀರ, ಬಸ್ ಹಾಳಾಗಿರ್ತದೆ, ಗಲಾಟೆಗಳು ನಡೀತಾ ಇರ್ತವೆ, ಬಸ್ಸಲ್ಲಿ ಸುಮ್ಮನೆ ಕುತ್ಕೊಂಡು ಬಾಬಾ ಈ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ನೀವು ಕಣ್ ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ಸೀಟ್ ಬಿಟ್ಬಿಟ್ಟು ನೋಡ್ತಾ ಕುತ್ಕೊಳ್ಬೇಡಿ, ಅಲ್ಲಿ ಜಗಳ ಏನಾಗ್ತಿದೆ ಅಂತ. ಅವಾಗ ಯೋಗ ಮಾಡಿ ನೋಡಿ, ನಿಧಾನಕ್ಕೆ ಹೆಂಗ್ ಸಮಸ್ಯೆ ಪರಿಹಾರ ಆಗತ್ತೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾ, ಬಾಬಾ ಬಂದ್ಬಿಟ್ಟು ಸಮಸ್ಯೆ ಪರಿಹಾರ ಮಾಡಿದ್ರು. ನಿಮಗೆ ಮಾತ್ರ ಗೊತ್ತಿರ್ತದ ಅದು ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಪಕ್ಕದಲ್ಲಿ ಯಾರು ಜಗಳ ಮಾಡ್ತಿದ್ದಾರೆ, ಯಾರೋ ಒಬ್ರು ಜೋರಾಗಿ ಮಾತಾಡ್ತಿದ್ದಾರೆ, ಆಗ ಬಾಬಾನ ಉಪಯೋಗ ಮಾಡ್ಬಿಟ್ಟು ನೋಡಿ. ಅಲ್ಲೋಗ್ಬಿಟ್ಟು ನನ್ನಿಂದನೇ ಜಗಳ ಕಡಿಮೆ ಆಯ್ತು ಅಂತ ಬಿಟ್ಟು ಹೇಳಲಿಕ್ಕೆ ಹೋಗ್ಬೇಡಿ. ಮೌನವಾಗಿರಿ, ಶಾಂತವಾಗಿರಿ, ಅಲ್ಲೆಲ್ಲ ಉಪಯೋಗ ಮಾಡಿಬಿಟ್ಟು ನೋಡಿ. ಅದಕ್ಕಾಗಿ ಬಾಬಾದ ಸಮರ್ಥಿ ದಿನ. ಅದಕ್ಕಾಗಿ ಅಂತಿಮ ಸಮಯದವರೆಗೂ ಕೂಡ ಪ್ರಪಂಚದ ಜನರಿಗೆ ಸಂದೇಶ ಕೊಡುವಂತ ಕೆಲಸ ಇದೆ. ಆವಾಗ ನೀವು ಹೇಳ್ತೀರಾ, ಇನ್ನು ವಿನಾಶ ಸ್ಟಾರ್ಟ್ ಆಗಿಲ್ವಲ್ಲ ಬಾಬಾ, ವಿನಾಶದ ಸಮಯದಲ್ಲಿ ಕೊಡೋಣ. ವಿನಾಶದ ಸಮಯದಲ್ಲೂ ನಿಮ್ಮ ಸಂಬಂಧಿಕರಿಗೆ ಕೊಡ್ಲಿಕ್ಕೆ ಹೋದ ಅವ್ರು ಬೈತಾರೆ. ಮೊದ್ಲೇ ಕೊಡ್ಲಿಕ್ಕೆ ಏನಾಗಿತ್ತು ನಿಮ್ಗೆ? ಮೊದ್ಲೇ ಅದು ಕೊಟ್ಟಿದ್ದು ನಾವು ಸಾಧನೆ ಮಾಡ್ತಿದ್ವಲ್ಲ. ವಿನಾಶದ ಸಮಯದಲ್ಲಿ ಬಾಂಬ್ ಬೀಳ್ತಾ ಇದ್ದಾಗ, ಬಿಲ್ಡಿಂಗ್ ಬೀಳ್ತಾ ಇರ್ಬೇಕಾದ್ರೆ ಅವ್ರಿಗೆ ರಾಜಯೋಗ ಹೇಳ್ದವ್ರಿಗೆ ಮಾಡ್ಲಿಕ್ಕೆ ಆಗತ್ತಾ? ಅವರ ಭಾಗ್ಯನೂ ಕೂಡ ರೆಡಿ ಆಗ್ಲಿ ಅಲ್ಲ. ಅವ್ರು ಬರ್ತಾರೋ ಬಿಡ್ತಾರೋ, ನೀವು ಸಂಕಲ್ಪವನ್ನಂತೂ ಮಾಡಿ ಅಲ್ಲ, ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಅಲ್ಲ. ಅದಕ್ಕಾಗಿ ಶಿವರಾತ್ರಿಯವರೆಗೆ ಆತ್ಮೀಯರಿಗೆ ಗೊತ್ತಿರಲಿ, ಇನ್ನೂ ಶಿವರಾತ್ರಿಗೆ 4 ತಿಂಗಳಿದೆ. ಫೆಬ್ರವರಿ, ಡಿಸೆಂಬರ್, ಜನವರಿ, ಫೆಬ್ರವರಿ, 3-4 ತಿಂಗಳಿದೆ. ಆದರೆ ಪ್ರತಿದಿನನೂ ಕೂಡ ನೀವು ವಿಶ್ವದ ಎಲ್ಲ ಆತ್ಮರಿಗೂ ಭಗವಂತನ ಆ ಪ್ರಸಾದವನ್ನ ಕೊಡಬೇಕು. ಏನದು ಪ್ರಸಾದ? ಬುಂದಿ ಮಾಡಿಕೊಡೋದಲ್ಲ, ಲಡ್ಡು ಮಾಡಿಕೊಡೋದಲ್ಲ. ಭಗವಂತನ ಶಕ್ತಿ ಆತ್ಮಗಳಿಗೆ ಹೋಗ್ಬಿಟ್ಟು ತಲುಪಬೇಕು. ಅಂಚಲಿ ಅಂತ ಹೇಳ್ತಾರೆ ಬಾಬಾ. ಬಾಯಾರಿರುವಂತ ಆತ್ಮರಿಗೆ ಒಂದು ಹನಿ ನೀವು ನೀರು ಕೊಟ್ಟು ಕೂಡ ಅದರಿಂದ ಆತ್ಮ ತೃಪ್ತವಾಗ್ತದೆ. ಮೊನ್ನೆ ಮಿಲ್ಲದ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಮಗು, ದೃಷ್ಟಿಯಿಂದ, ವಾಯುಮಂಡಲದಿಂದ, ಸಂಕಲ್ಪದಿಂದ ಎದಗಡೆ ಆತ್ಮದ ಸಮಸ್ಯೆ ಪರಿಹಾರ ಆಗ್ಬಿಡ್ಬೇಕು. ಜ್ಞಾನ ಹೇಳ್ಬಿಟ್ಟಲ್ಲ, ಶಕ್ತಿಯಿಂದಾನೆ.
ಈಗ ನಮ್ಮ ಹತ್ರ ಹಣ ಇದ್ದಾಗ ನಾವೇನ್ ಮಾಡ್ತೀವಿ, ಹಣ ಕೊಟ್ಬಿಡ್ತೀವಿ ತಾನೆ. ಆ ಹಣದಿಂದ ಅವ್ರಿಗೆ ಏನಾಗತ್ತೆ, ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಹಣ ಸಿಗತ್ತೆ, ಆರೋಗ್ಯ ಸರಿ ಮಾಡ್ಲಿಕ್ಕೆ ಸಿಗತ್ತೆ, ಹೌದಲ್ವೋ? ಹಾಗೆ ಜನ ಶಕ್ತಿಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ ನಿಮ್ಮಿಂದ. ಅದಕ್ಕಾಗಿ ಸುಖದ, ಶಾಂತಿಯ, ಪ್ರೀತಿಯ, ಸ್ನೇಹದ ಒಂದೊಂದು ಹನಿಯನ್ನ ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ, ಕೊಡ್ತಾ ಹೋಗ್ಬೇಕು. ಆದ್ಮೇಲೆ ನೋಡಿ, ತೀರ್ಥ ಕೊಡುವಂತ ಪಾತ್ರ ಎಷ್ಟು ಚಿಕ್ಕದಿರ್ತದೆ. ಅದು ಎಷ್ಟು ಜನರಿಗೆ ತೀರ್ಥವನ್ನ ಕೊಡ್ತಾನೆ ಆ ಬ್ರಾಹ್ಮಣ? ತೀರ್ಥ ಕೊಡೋದು ಯಾರು? ಬ್ರಾಹ್ಮಣ ತಾನೆ, ಬೇರೆ ಯಾರದು ಕೊಡ್ತಾರ? ನಿಮ್ಮ ಮನೇಲಿ ಇಷ್ಟು ದೊಡ್ಡ ಲೋಟದಲ್ಲಿ ನೀವು ಟೀ ಕಾಫಿ ಕೊಡ್ತೀರಿ ಅಲ್ವಾ? ಅದಕ್ಕೆ ಟೀ ಅಂತ ಹೇಳ್ತಾರೆ, ಕಾಫಿ ಅಂತ ಹೇಳ್ತಾರೆ, ಕಷಾಯ ಅಂತ ಹೇಳ್ತಾರೆ, ಜ್ಯೂಸ್ ಅಂತ ಹೇಳ್ತಾರೆ. ಅದಕ್ಕೆ ತೀರ್ಥ ಅಂತ ಹೇಳೋದಿಲ್ಲ. ತೀರ್ಥವನ್ನು ಇಷ್ಟು ದೊಡ್ಡ ಲೋಟದಲ್ಲಿ ಗಡ 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 ಅಂತ ಕುಡಿಯೋದಿಲ್ಲ. ಅದು ತೀರ್ಥ ಬ್ರಾಹ್ಮಣನೇ ಕೊಡಬೇಕು. ಎಷ್ಟು ಕುಡಿತಾನೆ? ಒಂದೇ ಡ್ರಾಪ್. ಎಷ್ಟು ಗೌರವಯುತವಾಗಿ ಕಣ್ಣಿಗೆ ಒತ್ತು ಬಿಟ್ಟು ಕುಡಿದು ಬಿಟ್ಟು ಅದನ್ನು ಕೂಡ ತಲೆ ಒಳಗಡೆ ಕ್ಲೀನಾಗಿ ಒರೆಸ್ಕೊಳ್ತಾರೆ ಅಲ್ವಾ? ಇದು ಯಾವ್ದರ ಉದ್ದೇಶ? ಯಾವ್ದ ನೆನಪಿನ ಅರ್ಥ? ಈ ಸಮಯದಲ್ಲಿ ನೀವು ಎಲ್ಲೆಲ್ಲಿ ಹೋಗ್ತಿರೋ ಸ್ಪಷ್ಟವಾಗಿ ಕಿವಿ ಓಪನ್ ಮಾಡ್ಕೊಂಡು ಕೇಳಿ. ಈ ಸಮಯದಲ್ಲಿ ಎಲ್ಲೆಲ್ಲಿ ಹೋಗಿದಿರೋ ಮನಸ್ಸಿನ ಮೂಲಕ ವಿಶ್ವದಲ್ಲಿ ಅಥವಾ ಆ ಸ್ಥಳದಲ್ಲಿ, ವಾತಾವರಣದಲ್ಲಿ ನೀವು ಆ ಭಗವಂತನ ಶಕ್ತಿಯನ್ನ ಪ್ರಸರಣ ಮಾಡೋದ್ರಲ್ಲಿ ನಿಮಿತ್ತವಾದರೆ, ಹೇಗೆ ಭಕ್ತರು ಬ್ರಾಹ್ಮಣರ ಎದುರುಗಡೆ ತಲೆ ತಗ್ಸಿಬಿಟ್ಟು ತೀರ್ಥ ತಗೊಂಡ್ಬಿಟ್ಟು ಬ್ರಾಹ್ಮಣರಿಗೆ ಎಷ್ಟು ಗೌರವವನ್ನ ಕೊಡ್ತಾರಲ್ಲ, ಅದೇ ರೀತಿ ನಿಮಗೂ ಕೂಡ ಮನಸ್ಪೂರ್ವಕವಾಗಿ ಜನ ಗೌರವವನ್ನ ಕೊಡ್ತಾರೆ, ಆಶೀರ್ವಾದವನ್ನ ಕೊಡ್ತಾರೆ. ಅವರು ಶರೀರದ ತಲೆ ತಗ್ಸ್ಬೇಕು ಅಂತ ಬಿಟ್ಟು ಏನಿಲ್ಲ ಆದ್ಮೇಲೆ ಮಾನಸಿಕವಾದ ಗೌರವವನ್ನ ಕೊಡ್ತಾರೆ. ಇದನ್ನ ನಾನು ಮೊನ್ನೆ ಅನುಭವ ಮಾಡಿದ್ದೇನೆ. ಮೊನ್ನೆ ಮದುವೆಗಂತ ಹೋದಾಗ ಅಲ್ಲಿ ಮಾಡಿರುವಂತ ಕರ್ಮದಿಂದ ಬಾಬಾ ಹೇಗೆ ಮಾಡಿಸಿದ್ದಾರೆ, ಹೇಗೆ ಎದುರುಗಡೆ ಜನ ಗೌರವವನ್ನ ಕೊಡ್ತಾರೆ, ಪ್ರೀತಿಯನ್ನ ಕೊಡ್ತಾರೆ. ಆದ್ರೆ ಆ ರೀತಿ ನಿಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ದಾರಿ ನಡ್ತಾ ಇರ್ಬೇಕಾದ್ರೆ ಯಾವುದೋ ಬ್ರಾಹ್ಮಣರು ರಾಮ ಹಚ್ಕೊಂಡ್ ಬಂದಿದ್ದಾರೆ, ಓಕೆ, ಪ್ರಸಾದ ಕೊಡ್ತಾರೆ, ಸುಮ್ಮನೆ ತಗೊಳ್ತಾರೆ ಜನ. ಬೇಕಾದ್ರೆ ದೊಡ್ಡ ದೊಡ್ಡ ಆಫೀಸಲ್ಲೂ ಬೇಕಾದ್ರೂ ಹೋಗ್ಬಿಟ್ಟು ನೋಡಿ, ಪ್ರಸಾದ ಕೊಡ್ತೀವಿ ಅಂದ್ರೆ ಶೂ ತೆಗೆದು, ಸಾಕ್ಸ್ ತೆಗೆದು, ಬಗ್ ಬಿಟ್ಟು, ಸೀಟಿಂದ ಎದ್ದು ನಮಸ್ಕಾರ ಮಾಡಿ ನಿಮ್ಮಿಂದ ಪ್ರಸಾದ ತಗೊಳ್ತಾರೆ ತಾನೆ. ಅದು ಹೂವಿನ ಪ್ರಸಾದನೇ ಇರಬಹುದು, ಅಥವಾ ಅಯ್ಯಪ್ಪ ಸ್ವಾಮಿ ಪ್ರಸಾದ ಇರಬಹುದು, ತಿನ್ನುವಂತ ಪ್ರಸಾದ ಇರಬಹುದು, ಅದು ಭಂಡಾರನೇ ಇರಬಹುದು, ಕುಂಕುಮನೇ ಇರಬಹುದು, ವಿಭೂತಿನೇ ಇರಬಹುದು. ಆದ್ಮೇಲೆ ಪ್ರಸಾದಕ್ಕೆ ಎಷ್ಟು ಗೌರವ ಇದೆ. ಇದು ಯಾವುದು ಗೊತ್ತಾ? ಎಲ್ಲೆಲ್ಲಿ ಹೋದಾಗ ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿ ಕ್ಷಣ ನೀವು ಆ ಕೆಲಸವನ್ನ ಮಾಡ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ. ಭಗವಂತ ಹೇಳ್ತಾರೆ, ಇದನ್ನ ಯಾಕೆ ಮಾಡ್ಬೇಕು? ಮಕ್ಕಳು ಕೇಳ್ತಾರೆ, ಯಾಕೆ ಮಾಡ್ಬೇಕು ನಾವು? ನಾವು ಎಷ್ಟು ಪ್ರಸಾದ ಕೊಡ್ತಾ ಹೋಗ್ತೀವಿ ಅಷ್ಟು ನಿಮ್ಗೆ ದಕ್ಷಿಣೆ ಸಿಗ್ತಾ ಹೋಗ್ತದೆ. ತೀರ್ಥ ಪ್ರಸಾದ ಜೊತೆಗೆ ಬ್ರಾಹ್ಮಣ ಏನ್ ಮಾಡಿರ್ತಾನೆ, ಒಂದು ದಕ್ಷಿಣೆ ತಟ್ಟೆನೂ ಕೂಡ ಇಟ್ಟಿರ್ತಾನೆ. ಜನ ನಾರ್ಮಲಿ ಹಾಗೆ ತಗೊಳ್ಳೋದಿಲ್ಲ. ಅದಕ್ಕೆ ಒಂದು ಏನ್ ಮಾಡ್ತಾರೆ, ₹1, ₹2, ₹5, ₹10, ₹100 ದಕ್ಷಿಣೆ ಆಗ್ಬಿಟ್ಟು ತೀರ್ಥ ತಗೊಳ್ತಾರೆ ಅಲ್ವಾ? ದೇವಸ್ಥಾನಕ್ಕೆ ಹೋದಾಗ ಅದೊಂದು ಪ್ರತೀತಿ ಇದೆಯಲ್ವಾ, ಸುಮ್ಮನೆ ತಗೊಳ್ಳೋದಿಲ್ಲ. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ, ದೇವರು ಹುಂಡಿಲಾದ್ರೂ ನೀವು ಹಣ ಹಾಕದೇ ಇರಬಹುದು, ಅರ್ಚಕನ ತೀರ್ಥ ಕೊಡುವಂತ ತಟ್ಟೆಯಲ್ಲಿ ದುಡ್ಡು ಹಾಕ್ಲೇಬೇಕು, ಇಲ್ಲ ಅಂದ್ರೆ ಅರ್ಚಕನಿಗೆ ಸಿಟ್ಟು ಬಂದ್ಬಿಡ್ತದೆ ಅಲ್ವಾ? ದೇವರ ಆಶೀರ್ವಾದ ಪಡ್ಕೊಳ್ದಿದ್ದು ಪರವಾಗಿಲ್ಲ, ಬ್ರಾಹ್ಮಣನ ಆಶೀರ್ವಾದ ಪಡ್ಕೊಳ್ಬೇಕಾಗ್ತದೆ ಅಲ್ವಾ? ಇಲ್ಲಾಂದ್ರೆ ಪ್ರಸಾದ ಸಿಗೋದಿಲ್ಲ ನಿಮ್ಗೆ. ನೀವು ₹100 ನೋಟ್ ಹಾಕ್ಬಿಟ್ಟೆ ತೀರ್ಥ ಪ್ರಸಾದ ಜೊತೆಗೆ ಅದು ಒಳಗಡೆಗಿರುವಂತ ಎಪ್ಪಲ್ಲು ಕೂಡ ಹೊರಗಡೆ ಬಂದ್ಬಿಡ್ತದೆ ಬ್ರಾಹ್ಮಣನ ಕೈಯಲ್ಲಿ. ಅರ್ಥ ಆಯ್ತು? ಅದಕ್ಕಾಗಿ ನೀವೆಷ್ಟು ಈ ಕಾರ್ಯವನ್ನು ಮಾಡ್ತಾ ಹೋಗ್ತಿರೋ ಅಷ್ಟು ಅವರಿಂದ ಆಶೀರ್ವಾದ ಸಿಗ್ತದೆ, ಆದ್ಮೇಲೆ ಅವರಿಂದ ಉಡುಗೊರೆ ಸಿಗ್ತದೆ ಅಂತ ಬಿಟ್ಟು ತಿಳ್ಕೊಳ್ಬೇಡಿ. ಹೊಗಳಿಕೆ ಗಾಯನ ಅಲ್ಲ. ಅಂದ್ರೆ ಆ ರೀತಿ ನೀವು ಸೇವೆ ಮಾಡಿದಾಗ ಮನಸ್ಸು ಎಷ್ಟು ಖುಷಿಯಾಗತ್ತೆ ಅಂತಂದ್ರೆ, ಆಂತರಿಕವಾಗಿ ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಬಂದ್ಬಿಟ್ಟೆ, ಏನೋ ಒಂದು ಕಾಯಿಲೆ ದೂರ ಮಾಡ್ಕೊಂಡು ಬಂದ್ಬಿಟ್ಟೆ, ಯಾರ್ದೋ ಸಮಸ್ಯೆಗಳನ್ನ ದೂರ ಮಾಡಿಬಿಟ್ಟೆ, ಅಷ್ಟೊಂದು ಆಂತರಿಕ ಖುಷಿ ಆಗ್ತದೆ ಆತ್ಮೀಯರೇ. ಅದಕ್ಕಾಗಿ ಬ್ರಾಹ್ಮಣತ್ವದ ಸ್ಮೃತಿಯನ್ನು ಇಟ್ಕೊಳ್ಳಿ. ಸ್ನೇಹಿತ ಅಂತ ಬಾಬಾ ಯಾಕೆ ಹೇಳಿದ್ರು ಗೊತ್ತಾ? ಒಬ್ಬ ಸ್ನೇಹಿತನಿಗೆ ಇನ್ನೊಬ್ನಿಗೆ ಹೇಳಿಕ್ಕೆ ಅಧಿಕಾರ ಇರ್ತದೆ, ರಿಕ್ವೆಸ್ಟ್ ಇರಲ್ಲ ಅಂತ. ಹಾಗೆ ಬಾಬಾನು ಕೂಡ ಮಕ್ಕಳಿಗೆ ಕಳಿಸ್ತಾರೆ, ಇವತ್ತಲ್ಲೋಗು ಬಾಬಾ ನಮ್ಗೆ ಆರ್ಡರ್ ಮಾಡ್ತಾರಂತ. ಬಾಬಾ ಹೆಂಗೆ ಆರ್ಡರ್ ಮಾಡ್ತಾರೋ ನಾವು ಬಾಬನಿಗೆ ಆರ್ಡರ್ ಮಾಡ್ತೀವಿ ಅಂತ. ಬಾಬಾ ಬಾಯ್ಲಿ ಒಂದು ಕುತ್ಕೊಬ್ರ ಕುಟಿಯಲ್ಲಿ, ಅವ್ರಿಗೆ ಆ ಸೇವೆಯನ್ನ ಮಾಡು, ಅವ್ರ ಸಮಸ್ಯೆ ಪರಿಹಾರ ಮಾಡು. ನಾವು ಕೂಡ ಬಾಬನಿಗೆ ಏನ್ ಮಾಡ್ತೀವಂತೆ? ಆರ್ಡರ್ ಮಾಡ್ತೀವಂತೆ. ಮಾಡ್ತೀರಾ ಹಾಗೆ? ಬಾಬಾ ಹೇಳಿರುವಂತ ಮಾತನ್ನ ಯಾವ ಮಗು ಕೇಳುತ್ತೋ ಆ ಮಗುವಿನ ಮಾತನ್ನ ಬಾಬಾನು ಕೂಡ ಖಂಡಿತವಾಗ್ಲೂ ಕೇಳ್ತಾರೆ. ಈಗ ಪರಮಾತ್ಮನಿಂದ ನಾವು ತೆಗೆದುಕೊಳ್ಳುವಂತ ಸಮಯ ಅಲ್ಲ ಆತ್ಮೀಯರೇ, ನಮ್ಮ ಮೂಲಕ ವಿಶ್ವಕ್ಕೆ ಕೊಡುವಂತ ಸಮಯ. ಅದಕ್ಕಾಗಿ ನಾಳೆ ಯಾರೂ ಕಂಪ್ಲೇಂಟ್ ಮಾಡಬಾರ್ದು. ನೀವೇನು ಸಂಪಾದನೆಯನ್ನ ಮಾಡಿದ್ರೆ ನೀವು ನನಗೆ ಯಾಕೆ ತಿಳಿಸಿಲ್ಲ,
ನಾವು ಭಾಗ್ಯ ಮಾಡ್ಕೊಳ್ತಿದ್ವಲ್ಲ ಅಂತ ನಾಳೆ ಅವರು ಕಂಪ್ಲೇಂಟ್ ಮಾಡಬಾರ್ದು. ಅವರಿಗೂ ಕೂಡ ಪುರುಷಾರ್ಥ ಮಾಡಲಿಕ್ಕೆ, ಭಾಗ್ಯವನ್ನ ರೂಪು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕೊಡಿ. ಅದಕ್ಕಾಗಿ ಶಿವರಾತ್ರಿಯ ಸಮಯದಲ್ಲಿ ಎಲ್ಲರಿಗೂ ಕೂಡ ಏನು ಕೊಡ್ಬೇಕಂತ ಮಿಠಾಯಿ. ಆ ಮಿಠಾಯಿ ಸ್ಥೂಲವಾದಂಥ ಶರೀರದ ಮಿಠಾಯಿ ಎಲ್ಲ ಆತ್ಮಿಕ ಮಿಠಾಯಿ. ಅದನ್ನು ಈಗಿನಿಂದನೇ ಕೊಡಬೇಕು, ಈಗಿನಿಂದನೇ ತಯಾರಿ ಮಾಡಬೇಕು. ಪ್ರಪಂಚದಂತ ಎಲ್ಲರಿಗೂ ಕೂಡ ಶಿವರಾತ್ರಿಯ ದಿನ ಶಿವನ ಯಥಾರ್ಥ ಪರಿಚಯ ಹೇಳುವಂಥದ್ದು ಸಿಗಬೇಕಾಗ್ತದೆ. ಓಕೆ, ಇಲ್ಲಿ ಏನಾಗತ್ತೆ, ಬಾಬಾ ಏನು ಅಬ್ಸರ್ವೇಷನ್ ಮಾಡಿದಾರಂತೆ, ಮಕ್ಕಳೇ ಅಮೃತ ವೇಳೆ ಸಮಯ ಇರಬಹುದು, ನುಮಾಶಾಮದ ಸಮಯ ಇರಬಹುದು. ಆವಾಗ ಯೋಗದ ಸ್ಥಿತಿ ನಿಮ್ಗೆ ಚೆನ್ನಾಗಿರ್ತದೆ. ಯಾವಾಗ ಹಾಳಾಗ್ತದೆ? ಯಾವಾಗ ಕರ್ಮಕ್ಷೇತ್ರಕ್ಕೆ ಬಂದ್ಬಿಡ್ತಿರೋ, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಆಫೀಸಿಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಆವಾಗ ಆ ಸ್ಥಿತಿ ಡೌನ್ ಆಗ್ಬಿಡ್ತದೆ. ಆ ಶಕ್ತಿ ಪ್ರವಾಹ ಆಗಿರುವಂತ ಅನುಭವ ಆಗೋದಿಲ್ಲ. ಯಾಕೆ? ಸರಿ, ಕರ್ಮ ಮಾಡಬೇಕಾದ್ರೆ ಶರೀರ ಬೇಕು, ಯೋಗ ಮಾಡಬೇಕಾದ್ರೆ ಶರೀರವನ್ನು ಸುಮ್ಮನೆ ಕುಳಿಸಿರ್ತೀವಿ, ಸರಿ. ಆದರೆ ಕರ್ಮ ಮಾಡಬೇಕಾದ್ರೆ ಈ ಸ್ಥಿತಿ ಯಾಕಿರೋದಿಲ್ಲ ಅಂತಂದ್ರೆ, ನಾನು ಆತ್ಮ ಮಾಲೀಕ, ಕರ್ಮೇಂದ್ರಿಯಗಳು ಸಾಧನ ಹೇಳುವಂತ ರೂಪದಲ್ಲಿ ಕರ್ಮವನ್ನು ನೀವು ಮಾಡೋದಿಲ್ಲ, ಆತ್ಮಿಕ ಸ್ಮೃತಿ ಇರೋದಿಲ್ಲ, ಮನ ಬುದ್ಧಿಯನ್ನು ಭ್ರಕುಟಿಯಲ್ಲಿ ಕುಳಿಸ್ಬಿಟ್ಟು ನೀವು ಕರ್ಮವನ್ನ ಮಾಡೋದಿಲ್ಲ. ಅಡಿಗೆ ಮಾಡಬೇಕಾದ್ರೆ ನಾನು ಬೇರೆ, ಅಡಿಗೆ ಬೇರೆ. ಎಲ್ಲ ಒರೆಸ್ಬೇಕಾದ್ರೆ ನಾನು ಬೇರೆ, ಬಟ್ಟೆ ಬೇರೆ, ಬಕೆಟ್ ಬೇರೆ, ಜಗ್ ಬೇರೆ. ಹೌದಾ? ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಬಟ್ಟೆ ಬೇರೆ, ನಾನು ಬೇರೆ. ಶರೀರವನ್ನು ಹೇಗೆ ಬೇರೆ ಅಂತ ತಿಳ್ಕೊಳ್ತೀರೋ ಹಾಗೆ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ಆತ್ಮ ಬೇರೆ, ಆತ್ಮ ಮಾಲೀಕ, ಕರ್ಮೇಂದ್ರಿಯಗಳು ಕರನ್ಹಾರ್ ಸಾಧನಗಳು, ನಾನು ಮಾಲೀಕ ಮಾಡಿಸ್ತಾ ಇದ್ದೇನೆ. ಹೇಗೆ ಡೈರೆಕ್ಷನ್ ಕೊಡ್ಬೇಕಾದ್ರೆ ಡೈರೆಕ್ಟರ್ ಏನು ಮಾಡ್ತಾರೆ? ಆಕ್ಟರ್ ಮೂಲಕ ಮಾಡಿಸ್ತಾ ಇರ್ತಾರಲ್ಲ, ಹಾಗೆ ಆತ್ಮ ಮಾಡಿಸ್ತಾ ಇದ್ದೇನೆ ಅಂತ ಯಾವಾಗ್ಲೂ ಮನಸ್ಸು ಬುದ್ಧಿಯನ್ನ ಬರಕೂಟಿಯಲ್ಲೇ ಕೊಳಿಸ್ಬಿಟ್ಟು ಆತ್ಮ ಮಾಲೀಕನಾಗಿ ಕರ್ಮವನ್ನ ಮಾಡ್ತಾ ಇದ್ದೀನ ಅದು ಬಾಬನ ಹತ್ರ ಮಾಡಿಸ್ತಾ ಇದ್ದೇನೆ ಹೇಳುವಂಥದ್ದು ಇದೆಯಾ? ಏನೇ ಕರ್ಮ ಅದು ಕೂಡ ಸಾಕ್ಷಿ ಸ್ಥಿತಿ. ಯಾವ ಸಾಕ್ಷಿ ಸ್ಥಿತಿ? ಬಾಬಾ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇಲ್ಲ. ಏನೇ ಪ್ರಪಂಚದಲ್ಲ ಅದು ಕೂಡ ಅದರ ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು, ಒಳ್ಳೇದು ಕೆಟ್ಟದರ ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು. ಯಾರು ಹೊಗಳಿದ್ರು ಕೂಡ ಸ್ವೀಕಾರ ಮಾಡಬಾರ್ದು, ತೆಗೆಳಿದ್ರು ಕೂಡ ಸ್ವೀಕಾರ ಮಾಡಬಾರ್ದು. ಸಾಕ್ಷಿ ಸ್ಥಿತಿ ಇರುತ್ತಾ? ಸದಾ ಕಾಲ ಸೇವೆ ನಡೀತಾ ಇರ್ತದ, ಶಕ್ತಿ ಪ್ರವಾಹ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಅದಕ್ಕಾಗಿ ಇದನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು ಆತ್ಮೀಯರೇ. ಬ್ರಹ್ಮ ಬಾಬಾನು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು? ನಾನು ಆತ್ಮ, ಎದುರುಗಡೆ ಇರುವಂತ ಮಕ್ಕಳು ಆತ್ಮ, ಯಶೋದಾನನ ಪತ್ನಿನೂ ಕೂಡ ಆತ್ಮ ಅಂತ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎದುರುಗಡೆಗಿರೋ ಆತ್ಮನ ಜೊತೆಗೆ ನಾನು ಮಾತಾಡ್ತಿದ್ದೇನೆ, ಅವ್ರ ಜೊತೆಗೆ ಈಶ್ವರಿ ಜ್ಞಾನವನ್ನು ಹೇಳ್ತಾ ಇದ್ದೇನೆ, ಅವ್ರ ಜೊತೆಗೆ ಊಟ ಕೂತ್ಕೊಂಡಿದ್ದೇನೆ. ಮನೇಲಿರೋರೆಲ್ಲ ಆತ್ಮಗಳು. ಈ ಪ್ರಾಕ್ಟೀಸ್ ಪುನಃ 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 ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗಿದೆ. ಅದು ಆ ಒಂದು ಪ್ರಾಕ್ಟೀಸ್, ಆ ಒಂದು ಸ್ಮೃತಿ ಕಡಿಮೆ ಇರುವಂತ ಕಾರಣದಿಂದ ಕರ್ಮದ ಸಮಯದಲ್ಲೂ ಈಶ್ವರಿ ಸೇವೆ ಆಗ್ತಾ ಇಲ್ಲ. ಟೀಚರ್ ಆದವರು ಸ್ಕೂಲ್ ಒಳಗಡೆ ಹೋದ ತಕ್ಷಣದಲ್ಲಿ ಟೀಚರ್ ಆಗ್ಬಿಡ್ತಾರೆ. ಅಡಿಗೆ ಮಾಡುವಂತ ಮಾತೆಯರು ಅಡಿಗೆ ಮನೆ ಹೋದ ತಕ್ಷಣದಲ್ಲಿ ಅಡಿಗೆ ಮಾಡೋರು ಆಗ್ಬಿಡ್ತಾರೆ. ರಂಗೋಲಿ ಹಾಕ್ಬೇಕಾದ್ರೆ ರಂಗೋಲಿ ಹಾಕುವಂತವ್ರು ಆಗ್ಬಿಡ್ತಾರೆ ಅಲ್ವಾ? ಪತಿ ಜೊತೆ ಜಗಳ ಮಾಡ್ಬೇಕಾದ್ರೆ ಜಗಳ ಮಾಡೋರು ಆಗ್ಬಿಡ್ತಾರೆ. ಮಗು ಬಂದ ತಕ್ಷಣದಲ್ಲಿ ತಾಯಿ ಆಗ್ಬಿಡ್ತಾರೆ. ಹೌದು ಅಲ್ವೋ? ಮುರ್ಲಿ ಆನ್ ಮಾಡಿದಾಗ ತಕ್ಷಣ ಬೀಕೆ ಆಗ್ಬಿಡ್ತಾರೆ. ಹಾಗೇನಿ ನನ್ನ ಆತ್ಮ ಹೇಳುವಂತ ಸ್ಮೃತಿ ಇರುತ್ತಾ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಬ್ರಹ್ಮ ಬಾಬನು ಕೂಡ ಏನ್ ಮಾಡ್ತಿದ್ರು? ಮಧ್ಯದಲ್ಲಿ ಕರ್ಮಾತೀತ ಆಗ್ಬಿಡ್ತಿದ್ರು, ಫರಿಸ್ತ ಆಗ್ಬಿಡ್ತಿದ್ರು, ಅಶರೀರಿ ಆಗ್ಬಿಡ್ತಿದ್ರು. ಹಾಗೇನೆ ಕರ್ಮದ ಮಧ್ಯದಲ್ಲಿ ಏನಾಗ್ಬೇಕು? ಅಶರೀರಿ ಆಗುವಂತ ಪ್ರಾಕ್ಟೀಸ್ ಅನ್ನ ಮಾಡಿ ಫರಿಸ್ತ ಆಗಿ. ಕರ್ಮದ ಮಧ್ಯದಲ್ಲಿ 1-2 ನಿಮಿಷ ಕುತ್ಕೊಳ್ಳಿ. ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತೀರಾ, ಬಸ್ ಸೀಟ್ ಸಿಕ್ಕಿರ್ತದೆ, ಅವಾಗ ಅಶರೀರಿ ಆಗ್ಬೋದಲ್ವಾ? ನಡ್ಕೊಂಡು ಹೋಗ್ತಾ ಇರ್ತೀರಾ, ಅವಾಗ ಸ್ವಲ್ಪ ಶರೀರದಿಂದ ಭಿನ್ನವಾಗ್ಬೋದಲ್ವಾ? ಕರ್ಮದ ಮಧ್ಯದಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿ ಏನ್ ಮಾಡಿ? ಅಶರೀರಿ ಆಗುವಂತ ಪ್ರಯತ್ನವನ್ನ ಮಾಡಿ. ಅದಕ್ಕಾಗಿ ನಮಗೆ ಬಾಬಾ ಟ್ರಾಫಿಕ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರಲ್ವಾ? ಅದಕ್ಕಾಗಿ ನಿಮ್ಮ ಕರ್ಮದ ನಡುವೆನೆ ನೀವು ಸಮಯವನ್ನ ತೆಗೆದ್ಬಿಟ್ಟು ಮಧ್ಯದಲ್ಲಿ ಅಶರೀರಿ ಆಗ್ಬೇಕು. ತಕ್ಷಣ ಫರಿಸ್ತಾ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ? ನನ್ನ ಮನೆ, ನನ್ನ ಕೆಲಸ, ಅಣ್ಣವ್ರೆ ನನ್ನ ಸೊಸೆ ನನ್ನ ಮಾತೇ ಕೇಳೋದಿಲ್ಲ, ನನ್ನ ಮಗ ನನಗೆ ಬೈತಾ ಇರ್ತಾನೆ, ನನ್ನ ಮನೆ ಕೆಲಸ ನಾನೇ ಮಾಡ್ಬೇಕು. ಅಣ್ಣವ್ರೆ ಮುಂದಿನ ತಿಂಗಳು ದೀಪಾವಳಿ ಬಂತಲ್ವಾ,
ಮನೆ ಕ್ಲೀನ್ ಮಾಡಬೇಕಲ್ವಾ? ನಾನ್ ಮಾಡ್ದೆ ಯಾರು ಮಾಡೋದು? ಎಲ್ಲ ಜವಾಬ್ದಾರಿನ ತಲೆ ಮೇಲೆ ದೊಡ್ಡದಾಗಿ ಏನ್ ಮಾಡಿರ್ತೀವಿ, ಮಕರಿ ರೂಪದಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೇನಾಗ್ತದೆ? ಭಾರ ಆಗ್ಬಿಡ್ತದೆ, ನಾನೇ ಮಾಡಬೇಕು. ಆವಾಗ ಅಶರೀರಿ ಆಗ್ಲಿಕ್ಕೆ ಆಗೋದಿಲ್ಲ. ಸ್ಥೂಲ ರೂಪದಲ್ಲಿ ತಲೆ ಮೇಲೆ ಏನು ಚೀಲ ಇರೋದಿಲ್ಲ, ಬುಟ್ಟಿ ಇರೋದಿಲ್ಲ. ಅದ ಮಾನಸಿಕವಾಗಿ ಜವಾಬ್ದಾರಿ ತಗೊಂಡ್ಬಿಡ್ತೀರಿ. ಅದು ನಿಮಗೆ ಮನಸ್ಸನ್ನು ಹಗುರ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದರ ಕಾರಣದಿಂದ ಅಮೃತ ವೇಳೆಯಲ್ಲೂ ಕೂಡ ತಲೆಭಾರ ಆಗ್ತದೆ, ಸುಸ್ತಾಗತ್ತೆ, ರಾತ್ರಿಯಲ್ಲಿ ನಿದ್ದೆ ಬರೋದಿಲ್ಲ, ಚಿಂತೆ ಇರ್ತದೆ ಆತ್ಮೀಯರೇ, ವಿಶ್ರಾಂತಿ ಸಿಗೋದಿಲ್ಲ. ಶರೀರ ಇದು ಕೂತ ತಕ್ಷಣದಲ್ಲಿ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆ, ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಚಿಕ್ಕವರಿಲ್ಲಿ, ದೊಡ್ಡವರಿಲ್ಲಿ, ಯುವಕರಿಲ್ಲಿ, ಆರೋಗ್ಯವಂತರಿಲ್ಲಿ, ಆರೋಗ್ಯ ಹಾಳಾದವರಿಲ್ಲಿ, ಯಾರು ಯಾವಾಗ ಬೇಕಾದ್ರೂ ಶರೀರ ಬಿಟ್ಟು ಬಿಡಬಹುದು. ಅದಕ್ಕಾಗಿ ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಡಬೇಕು. ನಿಮ್ಮ ಸಾಧನೆ ನೀವು ಮಾಡಬೇಕು. ನಿಮ್ಗೆ ಇಷ್ಟು ಸಮಯ ಇದೆ ನೀವು ನಿರ್ಣಯ ಮಾಡುವಂಗಿಲ್ಲ. ದಿನಕ್ಕೆ ಆದಷ್ಟು ಕರ್ಮಾತೀತರಾಗ್ತಾ ಹೋಗಿ. ಕರ್ಮಾತೀತರ ಅಂದ್ರೆ ಕರ್ಮ ಮಾಡೋದೇ ಬಿಡೋದು ಅಂತಲ್ಲ. ಯಾವುದೇ ಕರ್ಮ ಮಾಡಿದ್ರು ಕೂಡ ದುಃಖದ, ಅಸಫಲತೆಯ, ವಿಘ್ನದ ಅನುಭವ ನಿಮ್ಗೆ ಆಗಬಾರ್ದು. ಸಫಲತೆಯ, ಖುಷಿಯ, ಆನಂದದ ಅನುಭವ ಆಗ್ಬೇಕು. ಅದಕ್ಕೆ ಕರ್ಮಾತೀತ ಅಂತ ಹೇಳ್ತಾರೆ. ಹಗೂರ ಲೈಟ್ ಖುಷಿ, ಇನ್ನು ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಕಹಿ ತಿನ್ಬೇಕು ಅಂತ ಇಷ್ಟ ಆಗತ್ತಾ? ಇಲ್ಲ. ಸಿಹಿ ಆಗಿದ್ದ ಒಂದ್ ಜಿಲೇಬಿ ತಿಂದು 4 ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಹಾಗೆ ಕರ್ಮ ಮಾಡ್ಬೇಕಾದ್ರೆ ಖುಷಿ ಸಿಕ್ಕಿದಾಗ ಮತ್ತು ಮಾಡ್ಬೇಕು ಅಂತ ಅನ್ಸುತ್ತಲ್ವಾ? ಕರ್ಮ ಬಂಧನದಿಂದ ಮುಕ್ತರಾಗ್ಬೇಕು, ಕರ್ಮ ಸಂಬಂಧದಿಂದ ಮುಕ್ತರಾಗ್ಬೇಕು, ಕರ್ಮದ ಹಗೂರಾಗ್ಬೇಕು. ಆದ್ಮೇಲೆ ಮೊದಲೆಲ್ಲ ನಾವು ಈಶ್ವರಿ ಜ್ಞಾನ ಹೇಳಬೇಕಾದ್ರೆ ಯೋಗ ಮಾಡ್ಬೇಕು, ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ಆರಾಮಾಗತ್ತೆ, ಎಂಜಾಯ್ ಮಾಡ್ತೀವಿ, ಅದನ್ನ ಅನುಭವಿಸ್ತೀವಿ, ಖುಷಿ ಪಡ್ತೀವಿ. ಹಾಗೆ ಯಾವುದೇ ಕರ್ಮ ಮಾಡಬೇಕಾದ ಒಂದು ಖುಷಿಯ, ಸಂಪಾದನೆಯ, ಆಶೀರ್ವಾದದ ಅನುಭವ ಆಗ್ತಾ ಇರಬೇಕಾಗ್ತದೆ. ಅದನ್ನ ಪ್ರಾಕ್ಟೀಸ್ ಮಾಡಿ. ಪೂರ್ತಿ ದಿನ ಸಾಕ್ಷಿಸ್ಥಾನ ಸ್ಥಿತಿಯಲ್ಲಿರಿ, ನಾನು ಆತ್ಮ ಮಾಡಿಸ್ತಾ ಇದ್ದೇನೆ ಹೇಳುವಂತ ಸ್ಥಿತಿಯಲ್ಲಿರಿ, ಅಶರೀರಿ ಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡಿ. ಇದು ಮಾಡ್ತಾ ಹೋದಾಗ ಅಂತಿಮ ಸಮಯದಲ್ಲಿ ಫಲಿಸ್ತಾ ಎಲ್ಲ ಸಂಬಂಧದಿಂದ ದೂರ ಆಗ್ತಾ ದೇವತೆಗಳು ಆಗ್ತಾ ಇರ್ತಾರೆ. ಅದಕ್ಕಾಗಿ ಮಧ್ಯದಲ್ಲಿ ಏನ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಮೊಮ್ಮಕ್ಕಳು ಬಂದಾಗ ಹೊಸ ಜವಾಬ್ದಾರಿ ಬರ್ತದೆ ತಾನೆ, ಸೊಸೆ ಬಂದಾಗ ಅತ್ತೆ ಹೇಳುವಂತ ಹೊಸ ಜವಾಬ್ದಾರಿ ಬರ್ತದೆ ತಾನೆ. ಹಾಗೆ ಇಲ್ಲೂ ಕೂಡ ಬ್ರಾಹ್ಮಣತ್ವದ ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಹೊಸ ಜ್ಞಾನ, ಹೊಸ ಜೀವನ, ಹೊಸ ಪ್ರಪಂಚ ಮಾಡುವಂತ ಜವಾಬ್ದಾರಿ ಯಾವುದು? ವಿದ್ಯಾರ್ಥಿಯಾಗಿ, ಮಗುವಾಗಿ ಅಲ್ಲ, ಬ್ರಾಹ್ಮಣನಾಗಿ ಹೊಸ ಜನ್ಮ ಗೊತ್ತಿರ್ಲಿ ಆತ್ಮೀಯರೇ. ಅದನ್ನ ನೀವು ಮಾಡ್ಬೇಕಾಗುತ್ತೆ. ಬ್ರಾಹ್ಮಣ ಜನ್ಮ ಅಂತಂದ್ರೆ ಕೊಡುವಂಥದ್ದು. ಅದಕ್ಕೆ ಲಕ್ಷ್ಯ ಏನಿರ್ಲಿ, ತಂದೆ ಸಮಾನ ಆಗ್ಬೇಕು. ಬ್ರಹ್ಮ ಬಾಬಾ ಸಮಾನ ಅಂತಂದ್ರೆ ನನಗೆ ಯಾವ ಸಂಬಂಧ ಇಲ್ಲ. ಯಜ್ಞ ಬಾಬಂದು, ಪುರುಷಾರ್ಥ ಬಾಬಂದು, ಸೇವೆ ಬಾಬಂದು, ಫಡಿಸ್ತಾ ಎಲ್ಲ ಬಾಬಂದು. ಶಿವಬಾಬಾ ಸಮಾನ ಅಂತಂದ್ರೆ ನಿರಾಕಾರ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರೀಸೆಂಟ್ ಮುರಳಿಗಳಲ್ಲಿ ಪುನಃ ಇದನ್ನೇ ಹೇಳ್ತಿದ್ದಾರೆ ಬಾಬಾ, ನಿರಾಕಾರಿ ಫಲಿಸ್ತಾ. ಇದನ್ನೇ ಪ್ರಾಕ್ಟೀಸ್ ಮಾಡಿ. ಇದರದ್ದೇ ಅವಶ್ಯಕತೆ ಇದೆ. ಎಷ್ಟು ನೀವು ಇದನ್ನ ಮಾಡ್ತಾ ಹೋಗ್ತಿರೋ ಅಷ್ಟು ತಂದೆಯ ಹತ್ರ ಬರ್ತಾ ಹೋಗ್ತೀರಾ. ಸಂಬಂಧದಿಂದ, ವ್ಯವಹಾರದಿಂದ, ಪ್ರೀತಿಯಿಂದ, ಸೇವೆಯಿಂದ, ಅನ್ಯೋನ್ಯತೆಯಿಂದ, ಆತ್ಮೀಯತೆಯಿಂದ ಹತ್ತಿರ ಬರ್ತಾ ಹೋಗ್ತೀವಿ. ಅವಾಗ ಅವನ ಜೊತೆಗೆ ಸಮಯ ಕಳೆಯುವುದು ನಮ್ಗೆ ಏನಾಗುತ್ತೆ, ಸಹಜವಾಗುತ್ತೆ ಆತ್ಮೀಯತೆ. ವರ್ತಮಾನದಲ್ಲಿ ನೋಡ್ತಿದೀವಲ್ಲ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಒಂದು 10 ವರ್ಷದ ಮೊದಲು ನಾವು ಸೆಂಟರ್ಗೆ ಹೋಗ್ಬಿಟ್ಟು ಮುರಳಿ ಕೇಳ್ಕೊಂಡು ಬಂದ್ರೆ ಮುಗ್ದೋಗ್ಬಿಟ್ಟಿತ್ತು, ಹೌದಾ? ಆಮೇಲೆ ಮುರಳಿ ಮನೆಗೆ ಬಂದಾಗ ಮನೇಲಿ ಸ್ವಲ್ಪ ಓದ್ತಾ ಇದ್ವಿ ಅಲ್ವಾ? ಇವತ್ತೇನಾಗಿದೆ, ಎಷ್ಟು ಕ್ಲಾಸ್ಗಳನ್ನ ಕೇಳ್ತೀವಿ, ಇಷ್ಟು ಬಾಬನ ಜೊತೆಗೆ ಕನೆಕ್ಟ್ ಆಗಿರ್ತೀವಿ, ಇಷ್ಟು ಸೇವೆಗೆ ನಾವು ಸಮಯವನ್ನ ಕೊಡ್ತಾ ಇದ್ದೀವಿ, ಸಾಧನೆಗೆ ಸಮಯವನ್ನು ಕೊಡ್ತಾ ಇದ್ದೀವಿ ಅಲ್ವಾ? ಹಾಗೆ ಮಾಡಬೇಕು ಅಂತಂದ್ರೆ ಮನಸ್ಸಿದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ ಆತ್ಮೀಯರೇ. ಅದಕ್ಕಾಗಿ ಏನ್ ಮಾಡಿ, ಸಮರ್ಥಿ ದಿನ. ಸಮರ್ಥ ಅಂತಂದ್ರೆ ತಂದೆಯ ಸಮಾನ ಎಲ್ಲರಿಗೂ ಕೂಡ ನಾನು ಕೊಡಬೇಕು ಹೇಳುವಂತ ಮನೋಭಾವ, ಸರ್ವರಿಗೂ ತಲುಪಬೇಕು ಹೇಳುವಂತ ಮನೋಭಾವ, ನನಗೆ ಬೇಕು, ನನ್ನ ಸಮಸ್ಯೆ ಪರಿಹಾರ ಆಗ್ಬೇಕು ಹೇಳುವಂತ ಮನೋಭಾವ ಅಲ್ಲ. ನೋಡಿ, ನೀವು ತಾಯಿಯಿಂದರಾಗ್ತಾ ಹೋದಾಗ ಏನು ಯೋಚನೆ ಮಾಡ್ತೀರಿ? ಮನೆಯವ್ರಿಗೆಲ್ಲರಿಗೂ ಊಟ ಕೊಡಬೇಕು, ಲಾಸ್ಟಿಗೆ ನಾನು ಊಟ ಮಾಡ್ಬೇಕು. ಅದೇ ಮಗುವಾದಾಗ ಅಮ್ಮ ಅಲ್ಲಿ ಬಿಸಿ ಬಿಸಿ ಉದ್ದಿನ ವಡೆ ಮಾಡ್ತಾ ಇರ್ತಾರೆ, ಹೋದ ಕೈ ತೆಗೆದ ತಿಂದ ಅಷ್ಟೇ. ಓಕೆನಾ? ಕೈ ಕ್ಲೀನ್ ಮಾಡಿದೇವೋ ಇಲ್ಲೋ ಅಂತ ಯೋಚನೆ ಮಾಡೋದಿಲ್ಲ. ಆಟ ಆಡ್ಕೊಂಡು ಬರ್ತಾರೆ,
ಬಿಸಿ ಬಿಸಿ ಉದ್ದಿನ ವಡೆ ಸ್ಮೆಲ್ ಬರ್ತದೆ, ಸೀದಾ ಹೋದ್ರು, ಕೈ ಹಾಕೋದು ತಿಂದ್ರು. ಅಮ್ಮ ಏನ್ ಮಾಡ್ತಾರೆ, ಕೈಯಿಂದ ಸೌಟ್ ಇಟ್ಕೊಂಡ್ಬಿಟ್ಟು ಮೊದ್ದೋಗ್ಬಿಟ್ಟು ಕೈ ತೊಳ್ಕೊಂಡು ಬಾ ಅಂತ ಹೇಳ್ತಾರೆ. ಇನ್ನು ದೇವ್ರಿಗೆ ನೈವೇದ್ಯ ಮಾಡಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಕೇಳೋದೇ ಇಲ್ಲ ಅವ್ರು. ಹೇಳಿದ್ರು ತಗೊಂಡು ಓಡಿದ್ರು ತಿನ್ಲಿಕ್ಕೆ ಅಲ್ವಾ. ಅದೇ ತಾಯಿ ಆದಾಗ ಹಂಗಾಗೋದಿಲ್ಲ. ಏನ್ ಮಾಡ್ಬೇಕಾಗ್ತದೆ, ಎಲ್ಲರಿಗೂ ಊಟ ಬಡಿಸಿ ಆಮೇಲೆ ನಿನ್ನೆ ಮೊನ್ನೆ ಏನಾದ್ರು ಅನ್ನ ಸಾಂಬಾರ್ ಇದ್ರೆ ನೀವು ತಿನ್ಬೇಕಾಗ್ತದೆ ಅಲ್ವಾ. ಉಳಿದವರಿಗೆಲ್ಲ ಬಿಸಿ ಬಿಸಿ ಮಾಡ್ಕೊಡ್ಬೇಕಾಗ್ತದೆ ಅಲ್ವಾ. ಅದೇನು ಮಕ್ಕಳಿದ್ರೆ, ಈಗಿನ ನ್ಯೂ ಜನರೇಷನ್ ಬೇರೆನೆ. ಈಗಿನ ತಾಯಿಯಂದಿರು ಏನಿದ್ರು ನಿನ್ನೆ ಮನೆದಿದ್ರು ಪತಿಗೆ ತಿನ್ಸ್ಬಿಟ್ಟು ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡು ಇವ್ರು ಮೊದಲು ತಿನ್ಕೊಂಡ್ಬಿಡ್ತಾರೆ. ಈಗಿನ ಜನರೇಷನ್ ಬೇರೆನೆ ಅಲ್ವಾ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಬೇರೆಯವರಿಗೆ ಕೊಡೋದಲ್ಲೇ ನಿಮ್ಗೆ ಆತ್ಮತೃಪ್ತಿ ಆಗ್ಬೇಕಾಗ್ತದೆ, ಸಮರ್ಥತೆ. ನನಗೆ ಬೇಕು ಹೇಳುವಂತ ಸ್ವಾರ್ಥ ಮನೋಭಾವ ಅಲ್ಲ. ನಾನು ವೈಯಕ್ತಿಕ ಜೀವನದಲ್ಲಿ ನೋಡ್ತಾ ಇದ್ದೀನಿ ಆದ್ಮೇಲೆ, ಎಷ್ಟು ನಾವು ಬೇರೆಯವ್ರಿಗೆ ಕೊಡ್ತೀವೋ ಅಷ್ಟು ಖುಷಿ ಆಗತ್ತೆ. ಇಷ್ಟು ನಾವು ತೆಗೆದುಕೊಳ್ತೀವಿ ಅಷ್ಟು ಒಂದೇ ಭಾರ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಒಂದ್ಸಲ ಯೋಚನೆ ಮಾಡಿ. ನಿಮ್ಗೆ ಒಬ್ರಿಗೆ ತಗೊಳ್ಬೇಕು ಅಂದ್ರೆ ಬಾಬಾ ನಿಮ್ಗೆ ಎಷ್ಟು ಕೊಡ್ತಾರೆ, ಎಷ್ಟು ಊಟ ಕೊಡ್ತಾರೆ ಹೇಳಿ ನೋಡೋಣ. ಇಷ್ಟೇ ಕೊಡ್ತಾರೆ. ಒಬ್ರಿಗೆ ಎಷ್ಟು ಬೇಕು ಅಷ್ಟೇ ತಾನೇ ಕೊಡ್ತಾರೆ. ಅದೇನೇ ನೀವು ಬಾಬನಿಗೆ ಬಾಬಾ ನನಗೊಬ್ರಿಗೆಲ್ಲ ವಿಶ್ವಕ್ಕೆಲ್ಲರಿಗೂ ಕೊಡ್ಬೇಕು ಅಂತ ಬಾಬಾ ಇಷ್ಟು ಕೊಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕು ತಾನೇ ಅಲ್ವಾ. ಅಪ್ಪ ನನಗೆ ಚಾಕ್ಲೇಟ್ ಕೊಡು ಅಂತಂತಂದ್ರೆ ಅಪ್ಪ ಎಷ್ಟು ಚಾಕ್ಲೇಟ್ ಕೊಡ್ತಾರೆ, ಒಂದೇ ಚಾಕ್ಲೇಟ್ ಕೊಡ್ತಾರೆ. ಅಪ್ಪ ಇವತ್ತು ನನ್ನ ಬರ್ತಡೇ, ಸ್ಕೂಲಲ್ಲಿರುವಂತ ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಕೊಡ್ಬೇಕು ಅಂತಂದ್ರೆ ಅಪ್ಪ ಏನ್ ಮಾಡ್ತಾರೆ, 1 kg ಚಾಕ್ಲೇಟ್ ಅನ್ಕೊಡ್ತಾರೆ. ಅವಾಗ ಏನಾಗ್ತದೆ, ನಿಮ್ಗೆ 1 ಚಾಕ್ಲೇಟ್ ಸಿಗೋದಿಲ್ಲ, ಜಾಸ್ತಿ ಸಿಗ್ತದಾನೆ. ಅವಾಗ ಕೇಳ್ತಾರೆ ಮಕ್ಕಳಿಗಪ್ಪ, ನಿಮ್ಮ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ, ನಾವು 50 60 ಅಂತ ಹೇಳ್ತೀವಿ. ಯಾಕೆ ಹೇಳಿ, 10 ಚಾಕ್ಲೇಟ್ ಎಕ್ಸ್ಟ್ರಾ ಸಿಗ್ತದಲ್ಲ ನಮ್ಗೆ ತಿನ್ಲಿಕ್ಕೆ ಅಂತ. ನನಗೊಬ್ರಿಗೆ ಅದು ಒಂದೇ ಚಾಕ್ಲೇಟ್ ಸಿಗ್ತದಲ್ವಾ, 10 ಚಾಕ್ಲೇಟ್ ಸಿಕ್ಕದ 10 ದಿವಸ ಎಕ್ಸ್ಟ್ರಾ ತಿನ್ಬೋದಲ್ವಾ ನಾನು. ಆ ದಿನ ಕ್ಲಾಸಿಗೆ ಯಾರಾದ್ರೂ ಬಂದಿಲ್ಲ, ರಜೆ ಹಾಕ್ಬಿಟ್ಟು ಆ ಚಾಕ್ಲೇಟ್ ನನಗೆ ಸಿಗತ್ತಲ್ವಾ. ಹಾಗೆ ಬೇರೆಯವ್ರಿಗೆ ಎಲ್ಲರಿಗೂ ಕೊಡುವಂತ ಯೋಚನೆಯನ್ನ ಮಾಡಿ ಅವಾಗ ಬಾಬಾ ತುಂಬಾ ಕೊಡ್ತಾನೆ. ಓಕೆ, ಅದಕ್ಕಾಗಿ ಜನ್ಮವನ್ನ ಚೇಂಜ್ ಮಾಡಿ. ಸಂಪೂರ್ಣದ ದಿನದಲ್ಲಿ ಬಾಬನಿಂದ, ಈಶ್ವರ್ಯ ಪರಿವಾರದಿಂದ, ಸೀನಿಯರ್ ಅಣ್ಣಂದಿರಿಂದ, ಅಕ್ಕಂದಿರಿಂದ ನಾನು ತೆಗೆದುಕೊಳ್ಳುವುದಲ್ಲ, ನಾನು ಸರ್ವರಿಗೆ ಕೊಡುವಂಥವರಾಗಬೇಕು. ಈ ರೀತಿ ಸರ್ವ ದೃಢ ಸಂಕಲ್ಪದಾರಿ, ಸದಾ ಸ್ಮೃತಿ ಸ್ವರೂಪದಲ್ಲಿರುವಂಥವ್ರು, ಸದಾ ಕೊಡಬೇಕು ಹೇಳುವಂಥ ಭಾವ ಅನುಭವದಲ್ಲಿರುವಂಥವ್ರು, ಸದಾ ಎಲ್ಲ ಸಮರ್ಥ್ಯನ್ನ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥವ್ರು. ಯಾವ ಸಮಯದಲ್ಲಿ ಯಾವ ಸಮರ್ಥ್ಯ ಇರಬೇಕು, ಯಾವ ಸಮಯದಲ್ಲಿ ಫರಿಷ್ಠ ಆಗ್ಬೇಕು, ಯಾವ ಸಮಯದಲ್ಲಿ ಅಶರೀರಿ ಆಗ್ಬೇಕು, ಯಾವ ಸಮಯದಲ್ಲಿ ಬೇರೆ ಕೊಡುವಂಥವರಾಗಬೇಕು, ನಮ್ಗೆ ಗೊತ್ತಿರ್ಬೇಕು ಅಲ್ವಾ. ಯಾವ ಬಟ್ಟೆನ ಯಾವಾಗ ಧರಿಸ್ಬೇಕು, ಯಾವ ಆಹಾರ ಯಾವಾಗ ತಿನ್ಬೇಕು ಅಂತ ಗೊತ್ತಿರ್ಬೇಕಲ್ಲ. ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಚಳಿ ಇದ್ದಾಗ ಐಸ್ ಕ್ರೀಮ್ ತಿಂದೇನಾಗ್ತದೆ, ಮಧ್ಯಾಹ್ನದ ಸುಡು ಬಿಸಿಲು ಬಿಸಿ 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 ಕಾಫಿ ಕುಡ್ದೇನಾಗ್ತದೆ. ಯಾವ ಸಮಯದಲ್ಲಿ ಏನ್ ತಗೊಳ್ಬೇಕು ಅದು ಗೊತ್ತಿರ್ಬೇಕಲ್ವಾ. ಅದಕ್ಕಾಗಿ ಮಾನಸಿಕವಾಗಿ ಕೂಡ ಯಾವ ಸ್ಥಿತಿಯನ್ನ, ಸ್ವರೂಪವನ್ನು ಸೂಕ್ಷ್ಮದಲ್ಲಿ ನಾನು ಧಾರಣೆ ಮಾಡಬೇಕು ಹೇಳುವಂತ ಜ್ಞಾನ, ಪರಿಜ್ಞಾನ, ವಿವೇಕ, ಚಿಂತನ, ಅನುಭವ ನಿಮ್ಮಲ್ಲಿ ಇರಬೇಕಾಗ್ತದೆ. ಸದಾ ಸರ್ವ ಆತ್ಮರಿಗೂ ಕೂಡ ದಯಾಭಾವದಿಂದ ನೋಡುವಂಥವ್ರು, ಸದಾ ತಂದೆಯ ಸಮಾನ, ಬಾಬ್ದಾದರ ಸಮಾನರಾಗುವಂತ ಸಂಕಲ್ಪವನ್ನ ಸಾಕಾರದಲ್ಲಿ ತರುವಂತಹ ಮಕ್ಕಳಿಗೆ ತುಂಬಾ 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 ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಾಬಾ ನಮ್ಗೆ ಹೊಸ ಜನ್ಮ ಕೊಟ್ಟಿದ್ದಾರೆ. ಹೊಸ ಜನ್ಮ ಏನು ಕೊಟ್ಟಿಲ್ಲ, ಅದೇ ಜನ್ಮದ ಸ್ಮೃತಿಯನ್ನ ಬಾಬಾ ಕೊಡ್ತಾ ಇದ್ದಾರೆ. ಇನ್ಮೇಲೆ ಆ ಜನ್ಮದಲ್ಲಿ ಹೆಚ್ಚಿನ ಸಮಯ ಇರಿ. ಯಾವ ಜನ್ಮದಲ್ಲಿ, ಸ್ನೇಹಿತನ ಸ್ವರೂಪದಲ್ಲಿ ಹೆಚ್ಚಿನ ಸಮಯದಲ್ಲಿ ಇರಿ ಅಂತ ಹೇಳ್ತಾರೆ ಬಾಬಾ. ಓಕೆ, ಅಚ್ಚಾ, ಓಂ ಶಾಂತಿ.